ಪ್ರಿಯರೇ, ಈ ಸಮಯದಲ್ಲಿ ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಸ್ತುತಿ ಮಾಡಲಿಕ್ಕೆ ಹೋಗ್ತೇವೆ. ಅದರ ಮೊದಲು ನಾವು ವಾಕ್ಯವನ್ನು ಓದಿ ಪ್ರಾರ್ಥಿಸುವ. ಎಲ್ಲರಿಗೆ ನಮ್ಮ ಹತ್ರ ಯಾರ್ಯಾರು ಜಾಯಿನ್ ಆಗ್ತಾ ಇದ್ದೀರಿ ಮತ್ತು ಇಲ್ಲಿದ್ದವರು ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ನಮ್ಮ ಆರಾಧನೆಗೆ ಸ್ವಾಗತ ಮಾಡ್ತೇನೆ. ಈ ಸಮಯದಲ್ಲಿ ನಾವೊಂದು ವಾಕ್ಯ ಓದುವ. 121 ಕೀರ್ತನೆ. ನಾನು ಕಣ್ಣೆತ್ತಿ ಪರ್ವತಗಳಿಗೆ ನೋಡುವೆನು, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವನು ತೂಕಾಡಿಸದಿರಲಿ. ಇಗೋ, ಇಸ್ರಾಯೇಲನ್ನು ಕಾಯುವಾತನು ತೂಕಾಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಥ್ಯಾಂಕ್ ಯು ಲಾರ್ಡ್. ತಂದೆಯ ನಿಮಗೆ ಸ್ತೋತ್ರ ಕರ್ತನೇ. ನಮ್ಮ ಕಣ್ಣು ಕರ್ತನೇ ನಿನ್ನಲ್ಲಿ ಎತ್ತಿದ್ದೇವೆ ಕರ್ತನೇ. ಅಪ್ಪ ತಂದೆ, ಈ ಸಮಯದಲ್ಲಿ ಕರ್ತನೇ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. 2-3 ಜನ ನನ್ನ ನಾಮದಲ್ಲಿ ಪ್ರಾರ್ಥಿಸಿದವರು ಅವರ ಮಧ್ಯದಲ್ಲಿ ನಾನು ಇಳಿದು ಬರ್ತೇನೆ. ನಿನ್ನ ವಾಗ್ದಾನ ಪ್ರಕಾರ ನಮ್ಮ ಮಧ್ಯದಲ್ಲಿ ನೀನು ಇಳಿದು ಬಂದಿದ್ದಕ್ಕೆ ಸ್ತೋತ್ರ. ನಮ್ಮ ಸಂಗಡ ಇದ್ದಿದ್ದಕ್ಕೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ವಾಗತ ಮಾಡ್ತೇನೆ. ಪರಿಶುದ್ಧಾತ್ಮನೇ ನೀನು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಸಮಯದಲ್ಲಿ ಕರ್ತನೇ ನಮಗೆಲ್ಲರಿಗೆ ತುಂಬಿಸಿ ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಆತ್ಮದಿಂದ ತುಂಬಿಸಿ ಒಬ್ಬೊಬ್ಬರಿಗೆ ನಿನ್ನ ಆತ್ಮದಿಂದ ತುಂಬಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೂ ತಿಳಿಸು ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮನೇ. ಮುಂದಿನ ಸಮಯ ನಿಮಗೆ ಬಿಟ್ಟು ಕೊಡ್ತೇನೆ. ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ತೇವೆ ಕರ್ತನೇ. ಈ ಸಮಯದಲ್ಲಿ ಕರ್ತನೇ ನಮ್ಮ ಆತ್ಮ ಪ್ರಾಣ ಶರೀರ ಸಮರ್ಪಣೆ ಮಾಡ್ತೇನೆ ನಿನ್ನ ಪಾದದ ಬಳಿಗೆ ಕರ್ತನೇ. ನೀನು ಕಾರ್ಯ ಮಾಡು, ನೀನು ನಡೆಸು ಕರ್ತನೇ. ನಮ್ಮ ಎಲ್ಲರ ಸ್ವರವನ್ನು ತೆರೆ ಕರ್ತನೇ. ಸತ್ಯದಿಂದಲೋ ಆತ್ಮದಿಂದಲೋ ಆರಾಧನೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯ ಜೊತೆ ದೇವರನ್ನು ಆರಾಧಿಸುವರು ಸತ್ಯದಿಂದಲೋ ಆತ್ಮದಿಂದಲೋ ಆರಾಧಿಸಬೇಕು ಎಂದು ನಿನ್ನ ವಾಕ್ಯ ಜೊತೆ ಕರ್ತನಿದ್ದಾವ ನಮಗೆಲ್ಲರಿಗೆ ಸಿದ್ಧಪಡಿಸು ಕರ್ತನೇ. ಈ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ, ನಾವು ಆರಾಧನೆ ಮಾಡಲಿಕ್ಕೆ ನಮಗೆ ಸಿದ್ಧಪಡಿಸು. ನಿನ್ನ ಆತ್ಮದಿಂದ ನಮಗೆ ತುಂಬಿಸಬೇಕಂದು ನಾನು ಪ್ರಾರ್ಥನೆ. ಒಬ್ಬೊಬ್ಬರಿಗೆ ನಿನ್ನ ಆತ್ಮದಿಂದ ತುಂಬಿಸು ಕರ್ತನೇ. ಅಪ್ಪ ತಂದೆ, ಸ್ತುತಿ ಆರಾಧನೆ ಮಾಡುವಾಗ ಕರ್ತನೇ ನಿನ್ನ ದೇವದು ರಥ ದೇವದು ನಮ್ಮ ಮಧ್ಯದಲ್ಲಿ ಇಳಿದು ಬರಲಿಕ್ಕೆ ಸ್ತೋತ್ರ ಕರ್ತನೇ. ನಿನ್ನ ಪ್ರಸನ್ನತೆ ಮಕ್ಕಳು ಅನುಭವ ಮಾಡಬೇಕು ಕರ್ತನೇ. ತಂದೆ ದೇವರೇ ಸ್ತೋತ್ರ ಕರ್ತನೇ. ಎಲ್ಲ ವಾಕ್ಯದ ಭಾಗದಲ್ಲಿ ಕೂಡ ನೀನು ಮಾತಾಡಬೇಕು ಕರ್ತನೇ. ನೀನು ಮಾತಾಡುವ ದೇವರು ಕರ್ತನೇ, ನಾವು ಕೇಳುವವರಾಗಿದೆ ಕರ್ತನೇ. ತಂದೆ ನಿನಗೆ ಸ್ತೋತ್ರ. ತಂದೆ ನಿನಗೆ ಸ್ತೋತ್ರ. ತಂದೆ ನೀನು ಒಳ್ಳೆಯವನು ಕರ್ತನೇ. ನಿನ್ನ ಪರಿಶುದ್ಧ ರಕ್ತದ ಕೋಟೆ ಒಳಗೆ ನಮಗೆಲ್ಲರಿಗೆ ಇಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದೀರಿ ಕರ್ತನೇ. ಎಲ್ಲರೂ ಸುರಕ್ಷಿತವಾಗಿ ಇಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೇ. ಬೇಟೆಗಾರ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವಾತ ನೀನಾಗಿದೆ ಕರ್ತನೇ. ನಿನ್ನ ವಾಕ್ಯ ಹೇಳ್ತದೆ, ಇದರೆಲ್ಲ ದೇವರು ಮಲಗುವುದಿಲ್ಲ, ತೂಕಾಡುವುದಿಲ್ಲ, ಸದಾ ಕಾಲ ಕಾಯುವಾತನ ಕರ್ತನೇ. ಆತ ನಿಮ್ಮ ಹತ್ರ ನಿಮ್ಮೊಟ್ಟಿಗೆ ನೆರಳಿನ ಇರುವುದು ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ. ನಿನಗೆ ಸ್ತೋತ್ರ ಕರ್ತನೇ. ಅಪ್ಪ ತಂದೆಯ ಸ್ತೋತ್ರ. ನಮ್ಮ ದೃಷ್ಟಿ ದೇವರ ಮಕ್ಕಳ ದೃಷ್ಟಿ ನಿನ್ನ ಮೇಲೆ ಉಂಟು ಕರ್ತನೇ. ಈ ಸಮಯದಲ್ಲಿ ಮುಂದಿನ ಸಮಯ ನೀನು ನಡೆಸಬೇಕು, ನಮ್ಮನ್ನು ನೀನು ತುಂಬಿಸಬೇಕು, ಒಬ್ಬೊಬ್ಬರಿಗೆ ತುಂಬಿಸಬೇಕು. ನೀನು ನಡೆಸಬೇಕು. ಸತ್ಯದ ಪರಿಜ್ಞಾನವನ್ನು ಕೊಟ್ಟು ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ಒಬ್ಬೊಬ್ಬರಿಗೆ ನೀನು ಮುಟ್ಟಬೇಕು ಕರ್ತನೆ. ಯಾರ್ಯಾರು ಕರ್ತನೆ ನಮ್ಮ ಫೇಸ್ಬುಕ್ಕಲ್ಲಿ ಲೈನಲ್ಲಿ ಇದ್ದಾರೆ ಕರ್ತನೆ, ಈ ಸಮಯದಲ್ಲಿ ನೀನು ಒಬ್ಬೊಬ್ಬರಿಗೆ ನೀನು ಮುಟ್ಟಬೇಕು, ಟಚ್ ಮಾಡಬೇಕಂದು ನಾನು ಬರ್ತೇನೆ. ಮನ ಪರಿವರ್ತನೆ ಮಾಡು ಕರ್ತನೆ. ಮನ ಪರಿವರ್ತನೆ ಆಗಬೇಕು. ಎಲ್ಲರ ಮನ ಪರಿವರ್ತನೆ ನಿನ್ನ ಕಡೆಗೆ ತಿರುಗಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ತನೆ ನೀನು ನಡೆಸು ಅಪ್ಪ, ನೀನು ನಡೆಸು ಕರ್ತನೆ. ರಾಜಾದಿರಾಜ ನೀನು ನಡೆಸುವ ದೇವರು ತಂದೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಸ್ತೋತ್ರ. ಉತ್ತರ ಕೊಡಿ. ಎಲ್ಲ ಘನ ಮಾನ ಸಲ್ತ ಯೇಸು ನಾಮ ತಂದೆ, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ಈ ಸಮಯದಲ್ಲಿ ನಮ್ಮ ತಂದೆಯಾದವರನ್ನು ಸ್ತುತಿಸುವ, ಆರಾಧಿಸುವ, ಆತ್ಮದಿಂದಲೂ ಸತ್ಯದಿಂದಲೂ ಸ್ತುತಿಸುವ. ನಿನ್ನ ನಂಬಿ ಬಂದೆ, ನನ್ನ ಲಕ್ಷ್ಯ ಪಾಡಲ, ನಿನ್ನಯ ನನ್ನ ಕೈ ಬಿಡಲ. ನಿನ್ನ ನಂಬಿ ಬಂದೆ, ನನ್ನ ಲಕ್ಷ್ಯ ಪಾಡಲ, ನಿನ್ನಯ ನನ್ನ ಕೈ ಬಿಡಲ. ದಾರಿ ಕೈಯಾಗಿ ತಂದೆನು ನಾ ತುಂಬಿದ
ಬಂದೆ ಲಕ್ಷ್ಯ ಮಾಡಲ್ಲ ನಿಂದೆಯೇ ನನ್ನ ಕೈ ಬಿಡಲ್ಲ ನಿನ್ನ ನಂಬಿ ಬಂದೆ ಲಕ್ಷ್ಯ ಮಾಡಲ್ಲ ನಿಂದೆಯೇ ನನ್ನ ಕೈ ಬಿಡಲ್ಲ ಪಾಲಿಗೈಯಾಗಿ ಬಂದೆನು ನಾ ತುಂಬಿದವಳಾಗಿ ಮಾಡಿರುವೆ ಪಾಲಿಗೈಯಾಗಿ ಬಂದೆನು ನಾ ತುಂಬಿದವಳಾಗಿ ಮಾಡಿರುವೆ ಎಲ್ಮೆಲೋರಿ 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 ನಿನ್ನ ಸ್ತುತಿಗೆ ಎಲ್ಮೆಲೋರಿ 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 ಬೇಕಾದವರನ್ನ ಬಿಟ್ಟು ಹೋದಾಗ ಬೇಕಾಗಿರುವವರನ್ನು ನನಗೆ ಕೊಡೆ ಬೇಕಾದವರನ್ನ ಬಿಟ್ಟು ಹೋದಾಗ ಬೇಕಾಗಿರುವವರನ್ನು ನನಗೆ ಕೊಡೆ ಪರದೇಶಿಯಾಗಿ ನಿಂತ ನನ್ನ ಸ್ವತಂತ್ರವಾಗಿ ನೀ ಮಾರ್ಪಡಿಸಿದೆ ಪರದೇಶಿಯಾಗಿ ನಿಂತ ನನ್ನ ಸ್ವತಂತ್ರವಾಗಿ ನೀ ಮಾರ್ಪಡಿಸಿದೆ ಎಲ್ಮೆಲೋರಿ 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 ನಿನ್ನ ಸ್ತುತಿಗೆ ಎಲ್ಮೆಲೋರಿ 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 ನಿನ್ನ ಸ್ತುತಿಗೆ ಗ್ಲೋರಿ ಗ್ಲೋರಿ ಎಲ್ಮೆಲೋರಿ 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 ನಿನ್ನ ಸ್ತುತಿಗೆ ಎಲ್ಮೆಲೋರಿ 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 ನಿನ್ನ ಸ್ತುತಿಗೆ ಎಲ್ಮೆಲೋರಿ 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 ನಿನ್ನ ಸ್ತುತಿಗೆ Hallelujah, 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 hallelujah. Oh, glory, 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 glory. Hallelujah. ದೇವರಾಜ್ಯಾಧಿರಾಜನ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೇ. ಓ ರಬಲ ಶಾಂತರು ಕುರುತಿಗೆಲ್ಲ ತೆಗೆದೆ ತಂದೆ. Yes, yes. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ ನಂಬಿದರೆ ನಡೆಯದ ಅದ್ಭುತವಿಲ್ಲ ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ ನಂಬಿದರೆ ನಡೆಯದ ಅದ್ಭುತವಿಲ್ಲ ಬೇಡಿದರೆ ದೈವದು ಹುಡುಕಿದರೆ ಸಿಕ್ಕುವುದು ತಟ್ಟಿದರೆ ದೈವದು ಮುಚ್ಚಲ್ಪಟ್ಟ ಬಾಗಿಲು ಬೇಡಿದರೆ ದೈವದು ಹುಡುಕಿದರೆ ಸಿಕ್ಕುವುದು ತಟ್ಟಿದರೆ ದೈವದು ಮುಚ್ಚಲ್ಪಟ್ಟ ಬಾಗಿಲು ಅಬ್ರಹಾಮ ದೇವರಲ್ಲಿ ನಂಬಿದಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದು ಬಿತ್ತು ಅಬ್ರಹಾಮ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದು ಬಿತ್ತು ಇಸ್ರೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸುವಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು ಇಸ್ರೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸುವಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು ಬೇಡಿದರೆ ದೈವದು ಹುಡುಕಿದರೆ ಸಿಕ್ಕುವುದು ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು ಬೇಡಿದರೆ ದೈವದು ಹುಡುಕಿದರೆ ಸಿಕ್ಕುವುದು ತಟ್ಟಿದರೆ ದೈವದು ಮುಚ್ಚಲ್ಪಟ್ಟ ಬಾಗಿಲು ಆರಾಧನೆಯಲ್ಲಿ ಮಿಂಚದಂತ ಬಂಧನವಿಲ್ಲ ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ ನೀ ನಂಬಿದರೆ ನಡೆಯಲು ಇಲ್ಲ ಆರಾಧನೆಯಲ್ಲಿ ಮಿಂಚದಂತ ಬಂಧನವಿಲ್ಲ ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ Oh, glory, glory. ನಂಬಿದರೆ ನಡೆಯದ ಅದ್ಭುತವಿಲ್ಲ ನನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ ಬಾಲಕನನ್ನು ಕೊಟ್ಟರು ದೇವ ನನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ ಬಾಲಕನನ್ನು ಕೊಟ್ಟರು ದೇವ ಈಶನ
ಮಿಂಚಿದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಮೀರಿದಂತ ಕೋಟೆ ಇಲ್ಲ, ಓ ಗ್ಲೋರಿ ಗ್ಲೋರಿ. ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯಾದ ಅದ್ಭುತವಿಲ್ಲ, ಆರಾಧನೆಯಲ್ಲಿ ಮಿಂಚಿದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಮೀರಿದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯಾದ ಅದ್ಭುತವಿಲ್ಲ. ಬೇಡಿದರೆ ದೈವದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ದೈವದು, ಮುಚ್ಚಲ್ಪಟ್ಟ ಬಾಗಿಲು. 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 ಹಾಲೆಲೂಯಾ 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 ಹಾಲೆಲೂಯಾ. ಬೇಡಿದರೆ ತೆರೆಯುವುದು, ಹಾಲೆಲೂಯಾ. ತಟ್ಟಿದರೆ ತೆರೆಯುವುದು, ಹಾಲೆಲೂಯಾ. ಹುಡುಕಿದರೆ ಸಿಗುವುದು, ಮುಚ್ಚಲ್ಪಟ್ಟ ಬಾಗಿಲು ನಮ್ಮ ತೆರೆಯಲ್ಪಡುತ್ತದೆ. ಹಾಲೆಲೂಯಾ. ರಬಲ ಶಾಂದರ ಕಬ ಓರಿಬಾಲ್ ಶಾಂದರ ಬಾ. ದೇವಾನನು ಒಳ್ಳೆಯವನು, ಕರ್ತನೇ ದೇವ ನೀನು ಒಳ್ಳೆಯವನು. ನಮ್ಮ ಮಧ್ಯದಲ್ಲಿ ನೀವು ಮೂವ್ ಆಗ್ತಾ ಇದ್ದಿ, ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಿ ತಂದೆ. ನಿನಗೆ ಸ್ತೋತ್ರ ಕರ್ತನೇ. ಪರಿಶುದ್ಧಾತ್ಮನ ಮಧ್ಯದಲ್ಲಿ ಚಲಿಸ್ತಾ ಇದ್ದಿ. ಹಾಲೆಲೂಯಾ. ರಾಜ್ಯಾದಿ ರಾಜ್ಯನ ಸ್ತೋತ್ರ. ನಾವು ಸಾಮಾನ್ಯರ ರಾಜ್ಯಾದಿ ರಾಜ್ಯನನ್ನು ನಾವು ಸ್ತುತಿಸ್ತಾ ಇದ್ದೇವೆ. ಹಾಲೆಲೂಯಾ. ನೀನು ಮಾಡು ಕರ್ತನೇ, ಪರಿಶುದ್ಧಾತ್ಮನೇ ನೀನು ಕಾರ್ಯ ಮಾಡು. ನಿನಗೆ ಬಿಟ್ಟು ಕೊಡ್ತೇವೆ, ನೀನು ಕಾರ್ಯ ಮಾಡು. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಗ್ಲೋರಿ 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 ಗ್ಲೋರಿ. स्वर्गीय पिता, तेरे नाम की स्तुति
ತಂದೆ ನೀನು ಒಳ್ಳೆಯವನು ಅಪ್ಪ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಪ್ಪ. ನಮ್ಮ ಮಧ್ಯದಲ್ಲಿ ನೀನು ಚಲಿಸ್ತಾ ಇದ್ದಿ ಕತ್ತನೆ. ನಿನ್ನ ಕೋಟಿ ದೇವದೂತನಿಗೆ ಸ್ತೋತ್ರ ಕತ್ತನೆ. ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ ತಂದೆ, ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ಕತ್ತನೆ. ಓ ರಾಜಾದಿರಾಜನೇ ಸ್ತೋತ್ರ ಕತ್ತನೆ. ಸ್ತೋತ್ರಕ್ಕೆ ಯೋಗ್ಯನು, ಮಹಿಮೆಗೆ ಯೋಗ್ಯ ನೀನಾಗಿದ್ದಿ ಕತ್ತನೆ ತಂದೆಯ ಸ್ತೋತ್ರ. ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದೆ ತಂದೆಯ ಸ್ತೋತ್ರ. ಹಲ್ಲೆಲೂಯಾ. ಎಸ್ ಸಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ಸಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ಸಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾಡುವೆ. ಸಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾಡುವೆ. ಸಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾಡುವೆ. ಸಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ಕಣ್ಗಳು ಕಂಡಿತು. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ಸಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ಸಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ಸಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ಸಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಸಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ.
ಸುಳ್ಳಾದ ನನ್ನನು ಕಣ್ಣುಗಳು ಕಂಡಿತು, ಸುಳ್ಳಾದ ನನ್ನನು ಸತ್ಯವಾಗಿ ಮಾಡಿದೆ. ಮಣ್ಣಾದ ನನ್ನನು ಕಣ್ಣುಗಳು ಕಂಡಿತು, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ. ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ. ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ. ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ. ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಹಾರುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ. ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಹಾರುವೆ. Hallelujah, Rabala Shandala, oh Ribala Shandalo, Bala 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 Bala. Oh, thank you, Lord. ಉನ್ನತ ನಾಮ, ಅದ್ಭುತ ರಕ್ಷಕ, ಮಹಿಮೆಯ Glory, glory, glory. ವಾಕ್ಯ ಯೇಸು ಉನ್ನತ ಅದ್ಭುತ ರಕ್ಷಕ ಮಹಿಮೆಯ ದೇವರು ನಮ್ಮೊಡನೆ ಧನ್ಯ ವಿಮೋಚಕ ಜೀವದ ವಾಕ್ಯ ಧನ್ಯ ವಿಮೋಚಕ ಜೀವದ ವಾಕ್ಯ ಧನ್ಯ ವಿಮೋಚಕ ಜೀವದ ವಾಕ್ಯ Hallelujah.
Hallelujah. ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. Hallelujah. Jayane ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ಕೊಂಡಾಡುವೆ. ಪರಿಶುದ್ಧ ದೇವರೇ, ಶುದ್ಧನೇ ಶುದ್ಧನೇ, ಶುದ್ಧನಾಗಿದೆ, ಪರಿಶುದ್ಧನಾಗಿದೆ. ಶುದ್ಧ ದೇವರೇ, ನಿನಯೋಗ್ಯನು ನಿನಯೋಗ್ಯನು ಸ್ತುತಿಗಳಿಗೆ. ಯೇಸುವೇ ಪರಿಶುದ್ಧ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ. ಪರಿಶುದ್ಧನೇ ತಂದೆ, ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೇ. ಈ ವೇಳೆಯಲ್ಲಿ ಕರ್ತನೇ, ನಿನ್ನನ್ನು ಸ್ತುತಿಸಲಿಕ್ಕೆ, ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ನಮಗೆ ಜೀವಂತ ಇಟ್ಟಿದ್ದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಕರ್ತನೇ ನಿನ್ನ ಪ್ರಸನ್ನತೆಯ ಅನುಭವ ಮಾಡಿದೆವು ಕರ್ತನೇ. ಅಪ್ಪ, ನಿನ್ನ ಕೃಪೆ ಆಗಿದೆ. ನಾವು ಮಾಡಿದ ಸ್ತುತಿಯಲ್ಲಿ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ನಾವು ಮಾಡಿದ ಆರಾಧನೆ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಅಪ್ಪ ತಂದೆ, ಸ್ತೋತ್ರಪ್ಪ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದಿ, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದಿ, ಮಹಿಮೆಗೆ ನೀನು ಒಬ್ಬನು ಯೋಗ್ಯನಾಗಿದಿ ಸ್ವಾಮಿ. ನೀನು ಒಬ್ಬನು ಮಾತ್ರ ಯೋಗ್ಯನ ಕರ್ತನೇ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೇನ್. ಥ್ಯಾಂಕ್ ಯು.
ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಥ್ಯಾಂಕ್ ಯು. ನಮ್ಮ ದೇವರು ಒಳ್ಳೆಯದವನಾಗಿದ್ದಾನೆ, ಒಳ್ಳೆಯನಾಗಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ಖಂಡಿತ ನಮ್ಮ ಆರಾಧನೆ ಸ್ತುತಿ ಆತನು ಸ್ವೀಕಾರ ಮಾಡಿದ್ದಾನೆ, ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡ್ತಾನೆ. ಖಂಡಿತ ಸ್ತುತಿ ಆರಾಧನೆ ಎಂದರೆ ನೀವು ತಿಳ್ಕೊಳ್ಳಬೇಕು. ಆರಾಧನೆ ಎಂದರೆ ಏನು ತಿಳ್ಕೊಳ್ಳಬೇಕು? ಆರಾಧನೆ ಎಂದರೆ ಖಾಲಿ ಗೀತೆ ಹಾಡುವುದಲ್ಲ, ಅದು ಆರಾಧನೆ ಅಲ್ಲ. ಆರಾಧನೆ ಮನಪೂರ್ವಕವಾಗಿ, ಹೇಗೆ ಅಬ್ರಾಮನು ಈಸಾಕನಿಗೆ ಏನು ಮಾಡಿದ? ಮೋರೆ ಬೆಟ್ಟಲ್ಲಿ ಕೊಂಡೋದ ಯಜ್ಞ ಮಾಡಲಿಕ್ಕೆ. ನಾವು ಆರಾಧನೆ ಮಾಡಿ ದೇವರಿಗೆ ಆರಾಧನೆ ಮಾಡಿ ಹಿಂತಿರುಗಿ ಬರ್ತೇನೆ ಎಂದು ಹೇಳಿದವನು. ಅಂದರೆ ಆತನ ಕಾರ್ಯರೂಪದಲ್ಲಿ ಹೇಳಿದ. ಯಜ್ಞ ಅಂದರೆ ಆರಾಧನೆ. ಆ ಆರಾಧನೆ ದೇವರು ಸ್ವೀಕಾರ ಮಾಡ್ತಾನೆ. ನಾವು ಸುಮ್ಮನೆ ಬಯಲಿ ಒಂದು ಗೀತೆ ಹಾಡಿದರೆ ಅದು ಆರಾಧನೆ ಅಲ್ಲ. ಮನಪೂರ್ವಕವಾಗಿ ನನ್ನ ದೇವರಿಗೆ ನಾನು ಆರಾಧನೆ ಮಾಡಿ ವಾಪಸ್ ಬರ್ತೇನೆ. ಥ್ಯಾಂಕ್ ಯು ಲೋ. ಈ ಸಮಯದಲ್ಲಿ ನಾವು ಎಲ್ಲರೂ ಸೇರಿ ಆತನಿಗೆ ಆರಾಧನೆ ಮಾಡಿದೆವು, ಆತನನ್ನು ಸ್ತುತಿಸ್ತೇವೆ. ನಾವು ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಆತನು ಒಳ್ಳೆಯವನಾಗಿದ್ದಾನೆ. ಆತ ನಿಮ್ಮನ್ನು ಪ್ರೀತಿಸ್ತಾನೆ, ನಮ್ಮನ್ನು ಪ್ರೀತಿಸ್ತಾನೆ ಆತನು. ಇವತ್ತು ನಾವು ನಮ್ಮ ದೇಶ ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಉಂಟು. ಖಂಡಿತ ನಮಗೆ ಎಲ್ಲರಿಗೆ ಸಂತೋಷ. ಆದರೆ ಇನ್ನೊಂದು ಸಂಗತಿ ಉಂಟು, ದೇವರು ನಮಗೆ ಕೂಡ ಒಂದು ಆತ್ಮಿಕ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕೊಲೆಸ್ಕರಿತ ಪತ್ರಿಕೆ ಹೇಳ್ತದೆ, ಅಂಧಕಾರದ ದೊರೆತನದಿಂದ ನಿಮಗೆ ಬಿಡುಗಡೆ ಮಾಡಿ ದೇವಕುಮಾರನ ರಾಜ್ಯದೊಳಗೆ ನಾನು ಸೇರಿಸ್ತೇನೆ ಎಂದು ಹೇಳ್ತಾರೆ. ಅಂಧಕಾರದ ದೊರೆತನ, ಕತ್ತಲೆಯ ದೊರೆತನ, ಅದನ್ನು ಬಿಡುಗಡೆ ಆಲ್ರೆಡಿ ನಮಗೆ ಮಾಡಿದ್ದಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವ ಮತ್ತು ದೇವರ ವಾಕ್ಯಕ್ಕೆ ನಾವು ಹೋಗುವ. ದೇವರು ಏನು ಮಾತಾಡ್ತೇನೆ ನೋಡುವ. ಪರಿಶುದ್ಧಾತ್ಮನಿಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಕೃಪೆಗೋಸ್ಕರ ಸ್ತೋತ್ರ ಕರ್ತನೇ. ನಿನ್ನ ಕೃಪೆ ಬೇಕು ಸ್ವಾಮಿ. ಇಲ್ಲಿ ನಿಂತು ಬೋಧನೆ ಮಾಡಲಿಕ್ಕೆ ಕೂಡ ನಿನ್ನ ಕೃಪೆ ಬೇಕು ಕರ್ತನೇ, ಇಲ್ಲದರೆ ಸಾಧ್ಯ ಇಲ್ಲ. ತಂದೆ ದೇವರಿನ ಸನ್ನಿಧಿಯಲ್ಲಿದ್ದೀವಿ. ಪ್ರೀತಿ ಸ್ವರೂಪನಾದ ತಂದೆ ಕರ್ತನೇ, ಪರಲೋಕದವರನ್ನು ತೆರೆ ಸ್ವಾಮಿ, ನೀನು ಮಾತಾಡಬೇಕು. ಪರಿಶುದ್ಧಾತ್ಮನೇ, ನೀನು ಮಾತಾಡು. ನಿನ್ನ ಮಕ್ಕಳ ಥರ ನೀನು ಮಾತಾಡಬೇಕು. ನಮಗೆ ವಾಕ್ಯದ ಅಗತ್ಯ ಉಂಟು, ವಾಕ್ಯದಲ್ಲಿ ಜೀವ ಉಂಟು. ಒಬ್ಬ ಮಾನವನಿಗೆ ವಾಕ್ಯ ಮಾತ್ರ ಬಿಡುಗಡೆ ಕೊಡ್ತದೆ ಎಂದು ನಾವು ವಾಕ್ಯ ಹೇಳ್ತದೆ. ಕರ್ತನೇ, ಈ ಸಮಯದಲ್ಲಿ ವಾಕ್ಯ ಎಂಬ ಬೀಜವನ್ನು ಬಿತ್ತುವಾಗ ಸ್ವಾಮಿ, ಸೈತಾನು ಕದ್ದುಕೊಳ್ಳದಾಗೆ ನೀನು ಈ ಸಮಯದಲ್ಲಿ ನಿನ್ನ ಪರಿಶುದ್ಧಾತ್ಮನ ಮುದ್ರೆ ಹೊಡೆ. ಏಕೆಂದರೆ ಇಲ್ಲ ಸೈತಾನು ಕದ್ದುಕೊಳ್ತಾನೆ. ಕರ್ತನೇ, ನಿನಗೆ ಸ್ತೋತ್ರ. ನಿನ್ನ ಮುದ್ರೆ ಹೊಡೆದಕ್ಕೆ ಸ್ತೋತ್ರ. ನೀನು ಮಾತಾಡಬೇಕು. ಪರಿಶುದ್ಧಾತ್ಮನ ಸಹಾಯಕದಾಯಕನೇ, ನೀನು ಮಾತಾಡು. ಕರ್ತನೇ, ನಾವು ಮಾಡಿದ ಪ್ರಾರ್ಥನೆಯಲ್ಲಿ ಅಲ್ಲ, ಏನಲ್ಲ ಕರ್ತನೇ, ಆಲಿ ನಿನ್ನ ಕೃಪೆಯಾಗಿದೆ. ಕೃಪೆಯಿಂದ ಮಾತ್ರ ಸಾಧ್ಯ ಉಂಟು. ನಿನ್ನ ಕೃಪೆಯನ್ನು ನಾನು ಕೇಳಿಕೊಳ್ತೇನೆ ಈ ಸಮಯದಲ್ಲಿ. ಕರ್ತನೇ, ನನಗೆ ನಿನ್ನ ಕೃಪೆ ಬೇಕು. ಈಗ ಇಲ್ಲಿ ನಿಲ್ಲಕ್ಕೆ ನಿನ್ನ ಕೃಪೆ ಬೇಕು. ಸಹಾಯ ಮಾಡು ಯೇಸು ನಾಮ ತಂದೆ, ಆಮೇಲೆ. ಖಂಡಿತ ನೀವು ಎಲ್ಲರೂ ಪ್ರಾರ್ಥನೆ ಮಾಡಿ ಬಂದಿದ್ದೀರಿ. ಬೆಳಿಗ್ಗೆ ಬೇಗ ಎದ್ದು ಪ್ರಾರ್ಥನೆ ಮಾಡಿದ್ದೀರಿ ನಂಬುತ್ತೇನೆ. ನಾನು ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀರಿ ನಂಬುತ್ತೇನೆ. ಏಕೆ ದೇವರು ನಂಬಿಗಸ್ತನ ಆಗಿದ್ದಾನೆ. ಆತನೊಟ್ಟಿಗೆ ನಾವು ನಂಬಿಗಸ್ತರಾಗಿರಬೇಕು. ದೇವರಿಗೆ ಸ್ತೋತ್ರ. ದೇವರ ಪರಿಶುದ್ಧ ಆತ್ಮನಿದ್ದಾನೆ ನಮಗೆ ಸಹಾಯ ಮಾಡಲಿಕ್ಕೆ. ಈಗ ನಮಗೆ ಸಹಾಯಕನು ಆತನು ಕೊಟ್ಟು ಹೋಗಿದ್ದಾನೆ. ಸಹಾಯಕ ಪರಿಶುದ್ಧ ಆತ್ಮನು ಯಾರಾಗಿದ್ದಾನೆ? ಸಹಾಯಕನಾಗಿದ್ದಾನೆ. ನಾನು ಹೋಗ್ತೇನೆ, ನಿಮಗೆ ಒಬ್ಬ ಸಹಾಯಕನು ನಾನು ಕಳಿಸ್ತೇನೆ. ಆತನು ಆಲ್ರೆಡಿ ನಮಗೆ ಸಹಾಯಕನು ಕಳಿಸ್ತಾನೆ.
ಆ ಸಹಾಯಕನು ನಮಗೆ ಈಗ ಸಹಾಯ ಮಾಡ್ತಾ ಇದ್ದಾನೆ. ಈಗ ನಾವು ಜೀವಂತ ಇರುವಾಗ ಸಹಾಯ ಮಾಡ್ತಾನೆ. ಸತ್ತ ನಂತರ ಆತನಿಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಜೀವಂತ ಇರುವಾಗ ಮಾತ್ರ ಆತನು ಸಹಾಯ ಮಾಡೋದು ನಮಗೆ. ಆದಿಕಾಂಡವನ್ನು ನೀವು ನೋಡ್ತಾ ಇದ್ವಿ, ಅಲ್ಲಿ ಕೂಡ ಒಬ್ಬ ಸಹಾಯಕನೇ ಇದ್ದ. ಗೊತ್ತುಂಟ ಯಾರೆಂದು? ಒಬ್ಬರ ಸಹಾಯಕನೇ ಇದ್ದ. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ಸ್ವಲ್ಪ ಕೈ ಮೇಲೆ ಬಿಡಿ. ಪ್ರೇಸ್ ದ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಒಬ್ಬರೊಬ್ಬರು ಕೈ ಕೊಡಿರಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಯೇಸು ನಿಮ್ಮನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದಾನೆ ಹೇಳಿರಿ. ಪರಿಶುದ್ಧಾತ್ಮನಿಗೆ ಸಹಾಯ ಮಾಡ್ತಾ ಇದ್ದಾನೆ. ಸ್ವಲ್ಪ ಸಂತೋಷದಲ್ಲಿ ನೆಗಡಿರಿ ಹೇಳಿ, ನಗುಮುಖದಲ್ಲಿ ಹೇಳಿರಿ. ಆದಿಕಾಂಡದಲ್ಲಿ ಒಬ್ಬ ಸಹಾಯಕನೇ ಇದ್ದ. ಗೊತ್ತುಂಟ ಯಾರೆಂದು? ಗೊತ್ತಿಲ್ಲ? ಓದಿಲ್ಲ? ಸತ್ಯವೇದ ಓದಿಲ್ಲ? ಆದಿಕಾಂಡ ನೀವು ಓದಿಲ್ಲ? ಸತ್ಯವೇದ. ಆದಾಮನಿಗೆ ಹವ್ವಳು ಯಾರಾಗಿದ್ದರು? ಸಹಾಯಕಳು. ಹಲ್ಲೆಲೂಯಾ. ಆದಾಮನಿಗೆ ಹವ್ವಳು ಸಹಾಯಕಳು ಆಗಿದ್ದಳು, ಪಾರ್ಟ್ನರ್ ಅಲ್ಲ. ಸಹಾಯ ಮಾಡೋದು ಆತನಿಗೆ. ಹಲ್ಲೆಲೂಯಾ. ಆ ಸಹಾಯಕಳು ಏನು ಮಾಡಿದಳು? ಸರ್ಪನ ಮಾತನ್ನು ಕೇಳಿದಳು ಸಹಾಯಕಳು. ಹಲ್ಲೆಲೂಯಾ. ಸರ್ಪನ ಅಂದರೆ ದುರಾತ್ಮನ ಸ್ವರವನ್ನು ಆಕೆ ಕೇಳಿ ಆ ಸ್ಥಳವನ್ನು ಆಕೆಗೆ ಬಿಡಬೇಕಾಯಿತು. ಎಜೆಕೆಲ್ ಪ್ರವಾದಿಯ ಗ್ರಂಥದಲ್ಲಿ ಆ ಸ್ಥಳಕ್ಕೆ ಏನು ಬರೆಯಲ್ಪಟ್ಟಿದೆ ಗೊತ್ತುಂಟಾ? ಓದಿದರೆ ಎಜೆಕೆಲ್ ಪ್ರವಾದಿ ಗ್ರಂಥ. ಚಿಕ್ಕ ಸ್ವರ್ಗ ಅಂತ ಬರೆದು ಬಟ್ಟಿದಲ್ಲಿ. ಹಲ್ಲೆಲೂಯಾ. ಕ್ಲಿಯರ್ ಆಗಿ ಬರೆದಿದ್ದಾರೆ. ಸ್ವರ್ಗ ಆಗಿದೆ, ಚಿಕ್ಕ ಸ್ವರ್ಗ. ಆ ಸ್ವರ್ಗದಿಂದ ಅವರಿಗೆ ಹೊರಗೆ ತೆಗೆದದ್ದು. ಹಲ್ಲೆಲೂಯಾ. ಆ ಸ್ವರ್ಗದಲ್ಲಿ ಅವ್ರಿಗೆ ಏನಿತ್ತು? ಏನಾದರೂ ಕೊರತೆ ಇತ್ತ? ಚಿಂತೆ ಇತ್ತ? ಕಾಯಿಲೆ ಇತ್ತ? ಭಯ ಇತ್ತ? ಏನು ಆ ಸ್ವರ್ಗದೊಳಗೆ ಏನಿಲ್ಲ. ಒಳ್ಳೆ ರೀತಿಯಿಂದ ಜೀವಿಸ್ತಿದ್ದರು ಅವರು. ಒಳ್ಳೆ ರೀತಿಯಿಂದ ದೇವರು ತಿವಾಸಲು ಅವರ ಹತ್ರ ಮಾತಾಡ್ತಿದ್ದನು ಅಲ್ವಾ? ತಿವಾಸಲು ಅವರ ಹತ್ರ ಮಾತಾಡ್ತಿದ್ದನು. ಏವನ್ನ ಇಷ್ಟು ಅವರು ದೇವರ ಗುರುತಿತ್ತು ಅವರಿಗೆ. ದೇವರು ನಡೆಕೊಂಡು ಬರುವಾಗ ಸಪ್ಪಳದ ಶಬ್ದ ಕೂಡ ದೇವರ ಶಬ್ದ ಅಂತ ಅವ್ರಿಗೆ ಗೊತ್ತಿತ್ತು. ನಡೆಕೊಂಡು ಬರುವಾಗನೇ ಇದು ದೇವರ ಮೆಟ್ಟಿಡುವ ಕಾಲಿಟ್ಟು ಬರುವ ಶಬ್ದ, ಅದು ಅವರಿಗೆ ಗುರುತಿತ್ತು. ಎಲ್ಲ ಗೊತ್ತಿತ್ತು ಅವರಿಗೆ. ಆದರೆ ಅವರು ದೇವರನ್ನು ಒಳಗಿಂದ ತಿಳ್ಕೊಳ್ಳಿಲ್ಲ. ಹಲ್ಲೆಲೂಯಾ. ಒಳಗಿಂದ ತಿಳ್ಕೊಳ್ಳಿಲ್ಲ, ಹೊರಗಿಂದ ತಿಳ್ಕೊಂಡಿದ್ದರು. ಒಳಗೆ ತಿಳ್ಕೊಳ್ಳಿಲ್ಲ ಅವರು. ಇವತ್ತು ಯಾರು ದೇವರಿಗೆ, ತಂದೆಯಾದ ದೇವರಿಗೆ ಒಳಗಿಂದ ತಿಳ್ಕೊಳ್ಳುವುದಿಲ್ಲವೋ ಅವರು ಬಿದ್ದು ಹೋಗ್ತಾರೆ. ಹಲ್ಲೆಲೂಯಾ. ಅವರು ಬಿದ್ದು ಹೋಗ್ತಾರೆ. ಹೊರಗಿಂದ ಮಾತ್ರ ಸಂಡೇ ಚರ್ಚ್ ಬರುವುದು, ದಶಮಾಂಶ ಕೊಡುವುದು, ಸಭೆಗೆ ಕೊಟ್ಟವರು ಮತ್ತು ಉಪವಾಸ ಮಾಡುವವರು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹೊರಗಿಂದ ಮಾತ್ರ ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಹೊರಗಿಂದ. ಒಳಗಿಂದ ಬದಲಾಗಲಿಲ್ಲ. ಒಬ್ಬ ಒಳಗಿಂದ ಬದಲಾದ ವ್ಯಕ್ತಿ ದೇವರಿಗೆ ಮೊದಲ ಸ್ಥಾನ ಕೊಡ್ತಾನೆ. ಹಲ್ಲೆಲೂಯಾ. ಒಳಗಿಂದ ಬದಲಾದ ವ್ಯಕ್ತಿ ಮಾತ್ರ ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾನೆ. ಹೊರಗಿಂದ ಬದಲಾದ ವ್ಯಕ್ತಿ ನಡೆಯುತ್ತದೆ. ಹೇಗೆ ಅದು ನಡೆಯುತ್ತದೆ? ತೊಂದರೆ ಇಲ್ಲ, ನಡೆಯುತ್ತದೆ. ದೇವರು ನಮ್ಮ ಹಾಗೆ ನಡೆಯುತ್ತಾನೆ. ದೇವರ ಕರುಣೆ ಉಂಟಲ್ಲ, ದೇವರು ದಯಾಳು ದೇವರು, ದೇವರು ಪ್ರೀತಿ ಮಾಡುವ ದೇವರು. ನಡೆಯುತ್ತದೆ, ಹೇಗಾದರೂ ನಡೆಯುತ್ತದೆ ಅಲ್ವಾ? ಇಲ್ಲ, ನಮ್ಮ ಮನಸ್ಸಲ್ಲಿ ಉಂಟು. ಇವತ್ತೊಂದು ದಿವಸ ನಡೆಯುತ್ತದೆ, ಪ್ರಾರ್ಥನೆಗೆ ಹೇಳಿದೆ ನಡೆಯುತ್ತದೆ, ಮತ್ತೆ ಸ್ವಲ್ಪ 1 ಗಂಟೆ ನಂತರ ಮಾಡುವ, ನಡೆಯುತ್ತದೆ. ಇವತ್ತು ನಾಳೆ ಮಾಡುವ, ನಡೆಯುತ್ತದೆ ಅಲ್ವಾ? ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡ ಸಭೆಗೆ ಕೂಡ ಹೋಗಲಿ, ಎಷ್ಟು ಬೇಗದ ಆರಾಧನೆ ಮಾಡಲಿ, ಅವನು ಎಷ್ಟು ಬೇಗದ ಆರಾಧನೆ ಮಾಡಲಿ,
ಎಷ್ಟು ವಾಕ್ಯ ಕೇಳಿ ಅವನ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದಿದ್ದರೆ ಅವನು ಬಿದ್ದು ಹೋಗ್ತಾನೆ. ಹಲ್ಲೆಲೂಯಾ. ಪ್ರಾರ್ಥನೆ ಜೀವಿತ, ಅವನ ವೈಯಕ್ತಿಕ ಪ್ರಾರ್ಥನೆ ಜೀವಿತ ಇಲ್ಲದಿದ್ದರೆ ಆ ವ್ಯಕ್ತಿ ಬಿದ್ದು ಹೋಗುತ್ತಾನೆ. ಅವನ ಜೀವಿತ ಬದಲಾಗುವುದಿಲ್ಲ. ಖಾಲಿ ಕೇಳುವುದು ಮಾತ್ರ, ಖಾಲಿ ಕೇಳುವುದು ಮಾತ್ರ, ಅವನ ಜೀವಿತ ಒಳಗಿಂದ ಬದಲಾಗುವುದಿಲ್ಲ. ಅವನ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ, ಒಂದು ದಾಹ ಇಲ್ಲ, ಪ್ರಾರ್ಥನೆಯ ದಾಹ ಇಲ್ಲ, ಒಂದು ಏನಿಲ್ಲ, ಅನ್ಯೋನ್ಯತೆ ಇಲ್ಲ. ಇಂಗ್ಲೀಷಲ್ಲಿ ಇಂಟಿಮಿಸಿ ಹೇಳ್ತಾರೆ. ಅನ್ಯೋನ್ಯತೆ ಅವನಲ್ಲಿ ಇಲ್ಲ, ದೇವರ ಹತ್ರ ಸಂಬಂಧ ಇಲ್ಲ ಅವನ ಹತ್ರ. ಖಾಲಿ ಕೇಳುವುದು, ಹೊರಗಿಂದ ಕೇಳುವುದು ಮಾತ್ರ. ಪರಿಚಯವರು ಶಾಸ್ತ್ರಗಳು ಇದ್ದಾಗೆ ಅವರು ಕೇಳುತ್ತಿದ್ದರು, ಅವರು ಓದುತ್ತಿದ್ದರು, ಅವರು ಕಲಿಯುತ್ತಿದ್ದರು. ಆದರೆ ಒಳಗಿಂದ ಒಂದು ಬದಲಾವಣೆ ಇಲ್ಲ ಅವರ ಹತ್ರ. ಇಂಟಿಮೇಷನ್ ಅಂದರೆ ಅನ್ಯೋನ್ಯತೆ ಇಲ್ಲ, ದೇವರ ಹತ್ರ ಒಂದು ಅನ್ಯೋನ್ಯತೆ ಇಲ್ಲ. ದೇವರ ಹತ್ರ ಅನ್ಯೋನ್ಯತೆ ಇಲ್ಲದ ವ್ಯಕ್ತಿ ಬಿದ್ದು ಹೋಗ್ತಾನೆ. ಅವನ ಅಭಿಷೇಕ ಬಿದ್ದು ಹೋಗ್ತದೆ. ಅವನದ್ದು ಅಭಿಷೇಕದಿಂದ ಅವನು ಬೀಳ್ತಾನೆ. ಅವನಿಗೆ ಗೊತ್ತಾಗುವುದಿಲ್ಲ ಹೇಗೆ ಬೀಳ್ತಾನೆ ಅಂತ. ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡುವಾಗ ಗೊತ್ತಾಗ್ತದೆ, ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡುವಾಗನೇ ಗೊತ್ತಾಗ್ತದೆ ಅವನು ಎಷ್ಟು ಬೆಳೆದಿದ್ದಾನೆ, ಎಷ್ಟು ಹಿಂಜಾರಿ ಹೋಗಿದ್ದಾನೆ ಅಂತ. ಗೊತ್ತಾಗ್ತದೆ, ಒಬ್ಬ ಸೇವಕನಿಗೆ ಗೊತ್ತಾಗ್ತದೆ. ನೀವೀಗ ಸಭೆಯಲ್ಲಿ ಬಂದಿದ್ದೀರಿ, ಸೇವಕನಿಗೆ ಗೊತ್ತಾಗ್ತದೆ. ನಾನೊಂದು ನೆಗಾಡಿ ಒಂದು ಸಂದೇಶ ಕೊಡ್ತೇನೆ, ನೀವು ನೆಗಡದಿಲ್ಲದೆ, ನೀವು ನಗುಮುಖ ಇಲ್ಲದೆ, ಅದರ ಅರ್ಥ ನೀವು ಇಲ್ಲಿ ಇಲ್ಲ, ಇಲ್ಲಿ ಬೇರೆ ಕಡೆಯಲ್ಲಿ ಇದ್ದೀರಿ. ಹಲ್ಲೆಲೂಯಾ. ಬೇರೆ ಕಡೆಯಲ್ಲಿ ಇದ್ದೀರಿ ಅಂತ ಅರ್ಥ ಗೊತ್ತಾಗ್ತದೆ. ಅದೇ ಪ್ರಾರ್ಥನೆ ಮಾಡುವಾಗ ಒಬ್ಬ ಸೇವಕನಿಗೆ ಗೊತ್ತಾಗ್ತದೆ ನೀನು ಎಷ್ಟು ಹಿಂಜಾರಿ ಹೋಗಿದೆಯಾ ಅಂತ. ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆ ಜೀವಿತ ಇಲ್ಲದಿದ್ದರೆ ಆತನು ಬಿದ್ದು ಹೋಗುತ್ತಾನೆ. ಅರ್ಥ ಮಾಡಿಕೊಳ್ಳಿ. ನೀವು ವಿಶ್ವಾಸಿ ಕರೆಕ್ಟ್, ನೀವು ದಶಮಾಂಶ ಕೊಡ್ತೀರಿ ಕರೆಕ್ಟ್, ನೀವು ಪ್ರಾರ್ಥನೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಆದರೆ ವೈಯಕ್ತಿಕ ಸಂಬಂಧ ದೇವರ ಹತ್ರ ನಿಮ್ಮ ಹತ್ರ ಇಲ್ಲದಿದ್ದರೆ, ಪ್ರಾರ್ಥನೆ ಜೀವಿತ ಇಲ್ಲದಿದ್ದರೆ, ದೇವರಿಗೆ ಸಮಯ ಕೊಡದಿದ್ದರೆ ಆ ವ್ಯಕ್ತಿ ಅವನ ಅಭಿಷೇಕ ಕೆಳಗೆ ಹೋದದ್ದು ಗೊತ್ತೇ ಆಗುವುದಿಲ್ಲ. ಹಲ್ಲೆಲೂಯಾ. ಒಂದು ವಾಕ್ಯವನ್ನು ತೆಗೆಯುವ ನಾವು ಲೋಕನ ಮತ್ತೇನ ಥ್ಯಾಂಕ್ ಯು ಲಾರ್ಡ್. ಮತ್ತೇನ ಬರೆದ ಶುಭ ಸಂದೇಶ 26:40 ಮತ್ತು 41 ನಾವು ಓದುವ, ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಯೇಸು ಮತ್ತು ಶಿಷ್ಯರು ಪ್ರಾರ್ಥನೆಗೆ ಹೋಗ್ತಾರೆ. ಬೆಟ್ಟದಲ್ಲಿ ಎಲ್ಲಿ ಹೋಗ್ತಾರೆ? ಎಣ್ಣೆ ಮರ ಗುಡ್ಡದಲ್ಲಿ ಪ್ರಾರ್ಥನೆಗೆ ಹೋಗ್ತಾ ಇದ್ದಾರೆ. ಶಿಷ್ಯರು ಯಾವಾಗಲೂ ಅವನೊಟ್ಟಿಗೆ ಇದ್ದರು. ಅದರಲ್ಲಿ 3 ಶಿಷ್ಯರಿಗೆ ಆತನು ಕರ್ಕೊಂಡು ಹೋಗಿದ್ದಾನೆ. ಅವರಿಗೆ ಹೇಳಿದ, ನೀನು ಹೊರಗೆ ನಿಲ್ಲಿರಿ, ನನ್ನ ಒಳಗೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಾನೆ. ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಯಾರಾದರೂ ಓದ್ತೀರಾ? ಮತ್ತೇನ ಶುಭ ಸಂದೇಶ 26:40 ನಾನು ಓದ್ತೇನೆ. ಇದರಲ್ಲಿ ನಿಮಗೆ ತುಂಬ ಕಲೀಲಿಕ್ಕೆ ಸಿಗ್ತದೆ ಈ ವಾಕ್ಯದಿಂದ, ನಿಮಗೆ ನಮಗೆ ಇಬ್ಬರಿಗೆ. ಏಕೆಂದರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಏನು ಮಾಡ್ತಿದ್ರು? ಯೇಸು ಏನು ಹೇಳ್ತಾನೆ? ನಿದ್ದೆ ಮಾಡಬೇಡಿರಿ ಎಂದು, ಪ್ರಾರ್ಥನೆ ಮಾಡಿರಿ ಎಂದು ಹೇಳಿ ಒಳಗಿನ ಭಾಗಕ್ಕೆ ಹೋಗಿದ್ದಾನೆ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದ್ದಾನೆ. ಇಲ್ಲಿ ಈಗ ವಾಪಸ್ ಬರುವಾಗ ಏನಾಗ್ತದೆ? ಇವರು ನಿದ್ದೆ ಮಾಡಿದ್ದಾರೆ. ಇವತ್ತು ಮನುಷ್ಯನಿಗೆ ನಿದ್ದೆಯು ಅವನಿಗೆ ಏನು ಮಾಡ್ತದೆ? ಈ ನಿದ್ದೆಯಿಂದ ಅವನ ಅಭಿಷೇಕ ಹೋದದೇ ಗೊತ್ತಾಗುವುದಿಲ್ಲ. ಇವತ್ತು ಎಷ್ಟೋ ಮಂದಿ ನಿದ್ದೆ ಮಾಡ್ತಾ ಇದ್ದಾರೆ. ಏಕೆ? ಈ ಲಾಕ್ಡೌನಲ್ಲಿ ಏನಾಯಿತು? ಸರಿ ಊಟ ಸಿಕ್ಕಿದಲ್ಲ, ಊಟ ಮಾಡೋದು ತಿನ್ನೋದು, ಊಟ ಮಾಡೋದು ತಿನ್ನೋದು, ಮತ್ತೆ ಎಲ್ಲಿ ಪ್ರಾರ್ಥನೆ ಮಾಡೋದು? ತಿಂದ ಮೇಲೆ ಏನಾಗ್ತದೆ? ನಿದ್ದೆ ಬರ್ತದೆ ಅಲ್ವ? ನಿದ್ದೆ ತಿಂದ ಮೇಲೆ ನಿದ್ದೆ ಬರೋದು. ಈ ಪರಿಸ್ಥಿತಿಯಲ್ಲಿ ಈಗಿನ ವಿಶ್ವಾಸಗಳು ಇದ್ದಾರೆ. ಅದಕ್ಕೋಸ್ಕರ ಹಿಂಜಾರಿದ್ದಾರೆ. ತಿನ್ನೋದು ಕುಡಿಯುವುದು ಅಷ್ಟೇ, ಬೇರೆ ಏನಿಲ್ಲ.
ಲಾಕ್ಡೌನ್ ಅಲ್ಲ, ಇಲ್ಲಿ ಎಲ್ಲ ಬಂದುಂಟು, ಹೊರಗೆ ಬಂದುಂಟು. ಅವರೇ ಮರೆತು ಹೋಗ್ತಾರೆ, ದೇವರ ಮಕ್ಕಳು ನಾವೆಂದು ಮರೆತು ಹೋಗಿದ್ದಾರೆ ಅವರು. ಇಲ್ಲಿ ದೇವರ ವಾಕ್ಯದ ನೋಡಿ, ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ನಿತ್ಯ ಮಾಡುವುದನ್ನು ಕಂಡು ಪೇತ್ರನಿಗೆ, ಈಗೋ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರದ. ಯಾರ ಸಂಗಡ? ನನ್ನ ಸಂಗಡ ಹೇಳ್ತಾನೆ ಯೇಸು. ನನ್ನ ಸಂಗಡ ಎಚ್ಚರವಾಗಿಲಿಕ್ಕೆ ನಿಮಗೆ ಒಂದು ಗಳಿಗೆ ಅಲ್ಲಿ ಆಗುದಿಲ್ವ? ನಾನು ಹೇಳಿದ ಸಮಯದಲ್ಲಿ ಒಂದು ಗಳಿಗೆ ಅಲ್ಲಿ ಇರಬಹುದಲ್ಲ? ಏಕೆ ಯೇಸು ಈ ರೀತಿ ಹೇಳಿದನು? ಬೇಸರದಿಂದ ಹೇಳ್ತಾ ಇದ್ದಾನೆ, ಅವರಿಗೆ ದುಃಖದಿಂದ ಒಳಗಿಂದ ಹೇಳ್ತಾ ಇದ್ದಾನೆ ಯೇಸು, ಒಂದು ಗಳಿಗೆ ಆದರೂ. ಇವತ್ತು ನಮ್ಮನ್ನೇ ನಾವು ಪರೀಕ್ಷೆ ಮಾಡುವ, ನಾವು ದೇವರಿಗೆ ಎಷ್ಟು ಸಮಯ ಕೊಡ್ತೇವೆ, ನಾವು ಪ್ರಾರ್ಥನೆಗೆ ಎಷ್ಟು ಹೋರಾಟ, ಒಂದು ಪ್ರಾರ್ಥನೆದ ಹೋರಾಟ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು. ಶೋಧಕನು ನಿಮಗೆ ಹೊಂಚು ಆಗ್ತಾ ಇದ್ದಾನೆ, ಹಿಂದೆ ಮುಂದೆ ಮೇಲೆ ಕೆಳಗೆ ನಿಂತು ಹೊಂಚು ಆಗ್ತಾ ಇದ್ದಾನೆ ಶೋಧಕನು. ಯಾವಾಗ ಹಿಂಬಾಲಿಸ್ತಾ ಇದ್ದಾನೆ? ಯಾರಿಗೆ ಹಿಂಬಾಲಿಸುದು? ದೇವರ ಮಕ್ಕಳಿಗೆ ಆತನು ಹಿಂಬಾಲಿಸ್ತಾನೆ. ಸತ್ಯ ಯಾರಿಗೆ ಗೊತ್ತುಂಟು ಅವರಿಗೆ ಆತನು ಶೋಧಕನು ಹಿಂದೆ ಮುಂದೆ ಮೇಲೆ ಕೆಳಗೆ ನಿಂತು ಶೋಧನೆ ತಲೆಗೆ ತರ್ತಾ ಇದ್ದಾನೆ. ಹೇಗಾದರೂ ಇವನು ಬಿದ್ದು ಹೋಗಬೇಕು, ಅವನು ಒಂದೇ ಗುರಿ, ಶೋಧನೆ ತಂದು ಶೋಧನೆ ಒಳಗೆ ಹಾಕುವುದು. ಒಬ್ಬ ವ್ಯಕ್ತಿ ಆತನ ಉಪವಾಸ ಪ್ರಾರ್ಥನೆ ಇಲ್ಲದಿದ್ದರೆ ಅವನು ಬಿದ್ದು ಹೋಗ್ತಾನೆ. ಹಲ್ಲೆಲೂಯಾ. ಇದು ಸತ್ಯವಾಗಿದೆ, ನನ್ನ ಜೀವಿತದಲ್ಲಿ ಅನುಭವ ಆಗ್ತಾ ಉಂಟು. ಅದಕ್ಕೆ ನಾನು ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಮಾಡಿದೆ. ಉಪವಾಸ ಮಾಡಬೇಕು, ಹೀಗೆ ಕೂತ್ಕೊಂಡ್ರೆ ಆಗೋದಿಲ್ಲ. ಉಪವಾಸ ಇಲ್ಲದ ವ್ಯಕ್ತಿ ಆತನ ಜೀವಿತದಲ್ಲಿ ಶೋಧನೆ ಬರ್ತದೆ. ಉಪವಾಸ ಮಾಡುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲದ್ರೆ ಶೋಧನೆ ಬರ್ತದೆ. ಒಬ್ಬ ವ್ಯಕ್ತಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾರೆ, ಏನು ಅವನು ನಿಯಂತ್ರಣಕ್ಕೆ ಬರ್ತಾನೆ. ಒಬ್ಬ ವ್ಯಕ್ತಿ ಅನ್ಯ ಭಾಷೆ ಮಾತಾಡ್ತಾನೆ, ಎನಿಸಿ. ಯಾಕೆ ಅನ್ಯ ಭಾಷಾ? ಸಭೆಯಲ್ಲಿ ಮಾತಾಡ್ಲಿಕ್ಕ ಅನ್ಯ ಭಾಷಾ? ಸಭೆಯಲ್ಲಿ ಮಾತಾಡ್ಲಿಕ್ಕಲ್ಲ. ಸಭೆಯಲ್ಲಿ ಒಂದು ವೇಳೆ ಮಾತಾಡಿದರೆ ಅವನ ಅರ್ಥ ಹೇಳಬೇಕು ಅದರದ್ದು. ವೈಯಕ್ತಿಕವಾಗಿ ನಿನ್ನ ಜೀವಿತಕ್ಕೆ ಅನ್ಯ ಭಾಷೆ ಕೊಡಲ್ಪಡುತ್ತೆ. ನನಗೆ ಕೂಡ ಕೆಲವು ಸರಿ ಇಷ್ಟ ಆಗುವಾಗ ಸ್ವಲ್ಪ ನನಗೆ ಗೊತ್ತಾಗ್ತದೆ, ಒಳಗಿಂದ ಏನೋ ಆಗ್ತದೆ. ಆಗ ನಾನು ಏನು ಮಾಡ್ತಾ ಇದ್ದೇನೆ, ಅನ್ಯ ಭಾಷೆ ಮಾತಾಡಲಿಕ್ಕೆ ಶುರು ಮಾಡ್ತೇನೆ. ನಾನು ಮಾತಾಡಲಿಕ್ಕೆ ಶುರು ಮಾಡಿ ನಾನೇ ಆಗ ದೇವರ ಆತ್ಮ ನನಗೆ ನಿಯಂತ್ರಣಕ್ಕೆ ತರ್ತಾನೆ. ಅದರ ನಂತರ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ. ಹಲ್ಲೆಲೂಯಾ. ಇಲ್ಲದ ಆತನು ಶೋಧನೆಗೆ ಹಾಕ್ತಾನೆ. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಉಪವಾಸ ಮಾಡದೆ ಪ್ರಾರ್ಥನೆ ಮಾಡದಿದ್ದರೆ, ಆತನು ವಾರದಲ್ಲಿ 1 ಸರಿ 2 ಸರಿ 3 ಸರಿ ಆತನ ಉಪವಾಸ ಮಾಡಿ ಅವನು ಪ್ರಾರ್ಥನೆ ಮಾಡದಿದ್ದರೆ ಅವನು ಬಿದ್ದು ಹೋಗ್ತಾನೆ. ಅವನು ಬಿದ್ದು ಹೋಗ್ತಾನೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ನೋಡಿ, ಶೋಧನೆಗೆ ಒಳಗಾಗದಂತೆ ಎಚ್ಚರಾಗಿದ್ದು ಪ್ರಾರ್ಥಿಸಿರಿ. ನೋಡಿ, ಮನಸ್ಸು ಸಿದ್ಧವಾಗಿದೆ, ಸರಿ. ನಿಮ್ಮ ಮನಸ್ಸಿಗೆ ಪ್ರಾರ್ಥನೆ ಮಾಡಬೇಕು ಅಂತ ಆಗ್ತದೆ, ಮಾಡುವ ಎಂದು. ಆದರೆ ಇಲ್ಲಿ ಇರ್ತದೆ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳ್ತಾನೆ. ನಮ್ಮ ದೇಹಕ್ಕೆ ಬಲ ಸಾಲದು. ಯಾವ ಬಲ? ಆತ್ಮಿಕ ಬಲ. ಒಂದು ವೇಳೆ ನಮ್ಮಲ್ಲಿ ಸರಿ ತಿಂದರೆ ನಾವು ಜಡ ಬರ್ತದೆ, ಒಳಗಿಂದ ನಿದ್ದೆ ಬರ್ತದೆ. ನೀನು ಉಪವಾಸ ಮಾಡಿ ಒಂದು ನಿರ್ಧಾರ ಮಾಡಿ ಪ್ರಾರ್ಥನೆ ಮಾಡಿದರೆ ಏನಾಗ್ತದೆ? ಶೋಧಕನಿಗೆ ನಿನಗೆ ಶೋಧನೆಯಲ್ಲಿ ಬೀಳಲಿಕ್ಕೆ ಆಗುವುದಿಲ್ಲ. ಪೇತ್ರನು ಪ್ರಾರ್ಥನೆ ಮಾಡಲಿಲ್ಲ, ಮಲಗಿದನು. ದೇವರ ವಾಕ್ಯ ಹೇಳ್ತಿದೆ, ಯೇಸುಗೆ 3 ಸರಿ ಅವತ್ತು ಏನು ಮಾಡ್ದ? ನೀನು ಯಾರು ನನಗೆ ಗೊತ್ತೇ ಇಲ್ಲ ಹೇಳಿದ. ಏಕೆ? ಪ್ರಾರ್ಥನೆ ಮಾಡಿದ ವ್ಯಕ್ತಿಯ ಒಳಗೆ ಭಯ ಒಳಗೆ ಹೋಗ್ತದೆ. ಭಯ, ಅವನ ಒಳಗೆ ಭಯ ಬಂತು, ಮರಣದ ಭಯ ಬಂತು. ಯೇಸುಗೆ ಶಿಲುಬೆಯವರು ಅವ್ರು ಏನು ಮಾಡ್ತಾರೆ? ಹೊಡೆದಿದ್ದಾರೆ, ಕೊರಡೆಯಿಂದ ಹೊಡೆದಿದ್ದಾರೆ,
ನನಗೆ ಕೂಡ ಹೊಡ್ತಾರೆ, ನನಗೆ ಕೂಡ ಕೊಲ್ತಾರೆ ಎಂದು ಆ ಭಯ ಅವನ ಒಳಗೆ ಹೋಯಿತು, ಮರಣದ ಭಯ. ಏಕೆ ಅವನು ಪ್ರಾರ್ಥನೆ ಮಾಡಲಿಲ್ಲ? ಇದು ಯಾಕೆ ಬರೆಯಲ್ಪಟ್ಟಿದೆ ಗೊತ್ತುಂಟ ನಿಮಗೆ? ಇವತ್ತು ನೀವು ಮತ್ತು ನಾವು ತಿಳ್ಕೊಳ್ಳಬೇಕು, ಇದು ಓದಿ ತಿಳ್ಕೊಳ್ಳಬೇಕು. ಹೇಗೆ ಶೋಧಕನು ಹೇಗೆ ನಮಗೆ ಶೋಧನೆಯಲ್ಲಿ ಬೀಳ್ತಾನೆ ಪ್ರಾರ್ಥನೆ ಮಾಡದಿದ್ದರೆ ಎಂದು. ನೋಡಿ, ಒಬ್ಬ ವ್ಯಕ್ತಿಯ ಅಭಿಷೇಕ ಹೇಗೆ ಹೋಗ್ತದೆ ನೋಡಿ. ಹಳೆಯ ಒಡಂಬಡಿಕೆಯಲ್ಲಿ ಈಗ ತೆಗೆದು ಬೇಡ, ಜಡ್ಜಿಸ್ ಉಂಟು. ಅಲ್ಲಿ 13ನೇ ಅಧ್ಯಾಯದಲ್ಲಿ ಅಲ್ಲಿ ಒಬ್ಬ ದೇವರ ಮನುಷ್ಯನಿದ್ದನು ನೋಡಿ. ಇಸ್ರೇಲರು ಆಲ್ರೆಡಿ ಐಗುಪ್ತದ ಬಿಡುಗಡೆ ಮಾಡಿ ಈಗ ಅವರು ಎಲ್ಲಿದ್ದಾರೆ? ಆ ಲ್ಯಾಂಡಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆಗ ಇವರು ಯಾವಾಗಲೂ ದೇವರ ವಿರುದ್ಧವಾಗಿ ಹೋಗುವುದು, ಪಾಪ ಮಾಡುವುದು, ಮೂರ್ತಿ ಪೂಜೆ ಮಾಡುವುದು, ದೇವರ ಚಿತ್ತಕ್ಕೆ ಹೋಗುವುದು, ಅದು ಹೋಮ ಹಾಕುವುದು, ಏನೇನೋ ಹಾಕುವುದು ದೇವರ ಚಿತ್ತಕ್ಕೆ. ಆಗ ದೇವರು ಏನು ಮಾಡ್ತಿದ್ದಾನೆ ಗೊತ್ತಲ್ಲ? ಅನ್ಯ ದೇಶದವರಿಗೆ, ಅಲ್ಲಿ ಅನ್ಯ ದೇಶದಲ್ಲಿಲ್ಲ ಅವರ ಆಜುಬಾಜು ಸೈಡಲ್ಲಿ ಅವರಿಗೆ ಎಬ್ಬಿಸಿ ಅವರ ಕೈಯಲ್ಲಿ ಕೊಡ್ತಿದ್ದ ದೇವರು ಇವರಿಗೆ. ಅವರು ಪೀಡಿಸ್ತಿದ್ದರು, ಇವರಿಗೆ ಪೀಡಿಸ್ತಿದ್ದು ಒಂದು ರೀತಿಯಲ್ಲಿ ಒಂದು ಪೀಡಿಸ್ತಿದ್ದರು. ಇವರು ಬೊಬ್ಬೆ ಹೊಡೆದು, ದೇವಾ ನಮಗೆ ಏಕೆ ನೀನು ಕೈ ಬಿಟ್ಟಿದ್ದೀವಿ, ಯಾಕೆ ನಾವು ಇಂಥ ಒಂದು ಸಮಸ್ಯೆಯಲ್ಲಿ ಇದ್ದೇವೆ ನಾವು. ಏವನ್ನು ಅವರು ಏನು ಉಳುತ್ತಾರೆ ಅದು ಅವರಿಗೆ ತರಲಿಕ್ಕಿಲ್ಲ, ಅಂಥ ಒಂದು ಪರಿಸ್ಥಿತಿ. ಆಗ ಒಂದು ದಿವಸ ದೇವದೂತನು, ಅಲ್ಲಿ ಒಬ್ಬ ಹೆಂಗಸಿತ್ತು, ಆ ದೇವದೂತನು ಆತನಿಗೆ ಪ್ರಕಟವಾಗ್ತಾನೆ. ಅಲ್ಲಿ ಹೆಂಗಸಿಗೆ ಪ್ರಕಟ ಆಗ್ತಾನೆ ಅವನು ದೇವದೂತನು. ಅಲ್ಲಿ ಈ ರೀತಿ ಬರೆದಿದೆ, ಮನೋ ಎಂಬ ಒಬ್ಬ ಮನುಷ್ಯನಿದ್ದನು, ಅವನ ಹೆಂಡತಿಗೆ ಪಂಜೆ ಆಗಿದ್ದಳು, ಅವನಿಗೆ ಮಕ್ಕಳಿರಲಿಲ್ಲ. ಅವಳು ಮಕ್ಕಳಿಲ್ಲ. ಈಗ ದೇವದೂತನು ಏನು ಮಾಡ್ತಾನೆ? ಅಲ್ಲಿ ಹೆಂಡತಿಗೆ ಪ್ರಕಟ ಆಗ್ತಾನೆ. ಅಲ್ಲಿ ದೇವರ ವಾಕ್ಯತೆ ನೋಡಿ, ಯೆಹೋವನ ದೂತನ ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ ಪಂಜೆ ಹಾಕಿ ಮಕ್ಕಳಿಲ್ಲದವರ ನೀನು ಗರ್ಭಿಣಿಯಾಗಿ ಮಗನನ್ನು ಹೀರಿವಿ, ಅದರಿಂದ ಜಾಗೃತೆಯಾಗಿರು. ಮೊದಲು ಹೇಳಿದ ಮಾತೇನು? ಜಾಗೃತೆಯಾಗಿರು, ಎಚ್ಚರಿಕೆ ಆಗಿರು. 3 ಇಂಟೆಕ್ಷನ್ ಇದು ಕೊಟ್ಟಿದ್ದಾನೆ, 3 ರೀತಿಯಲ್ಲಿ ಮಾತಾಡ್ತಾನೆ ದೇವದೂತನು. ಜಾಗೃತಿಗೂ ಅಲ್ಲಿ ಹೇಳ್ತಾನೆ, ದ್ರಾಕ್ಷರಸನೂ ಆಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು ಹೇಳ್ತಾನೆ. ಯಾರಿಗೆ? ಇವಳಿಗೆ ಹೇಳ್ತಾನೆ ಕುಡಿಯದಿರು. ಅಲ್ಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಪದಾರ್ಥಗಳನ್ನು ಊಟ ಮಾಡಬೇಡ. ನೀನು ಊಟ ಮಾಡಬೇಡ ನೋಡಿ, ನೀನು ಊಟ ಮಾಡಬಾರ್ದು. ಅಲ್ಲಿ ಹೇಳ್ತಾನೆ, ನೀನು ಗರ್ಭವತಿಯ ಆಗಿ ಇರುವ ಮಗನ ತಲೆಯ ಮೇಲೆ ಕ್ಷೌರವನ್ನು ಕತ್ತಿಯನ್ನು ಉಪಯೋಗಿಸಲೇಬಾರದು ಹೇಳ್ತಾನೆ. ಈ ರೀತಿ ನಾವು ಮುಂದೆ ಹೋಗುವಾಗ ಅವಳು ಈ ಸಂಗತಿ ಗಂಡನಿಗೆ ಹೇಳ್ತಾಳೆ. ಗಂಡನು ನಂಬುವುದಿಲ್ಲ. ದೇವದೂತರು ನಿನಗೆ ಯಾವ ವ್ಯಕ್ತಿ ಮಾತಾಡ್ತಾನೆ ಅವನು ನನ್ನ ಹತ್ರ ಕೂಡ ಮಾತಾಡಬೇಕು ಹೇಳ್ತಾನೆ. ಅವನು ನನ್ನ ಹತ್ರ ಕೂಡ ಮಾತಾಡಬೇಕು. ಕ್ರಮೇಣ ಇನ್ನೊಂದು ಸರಿ ಇವನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ಪ್ರಕಟ ಆಗಬೇಕು. ಇವನು ಗೊತ್ತಾಗ್ಬಿಟ್ಟು ಯಾರು ಪ್ರಕಟ ಆಗಿದ್ದಾನೆ, ಹೆಂಡತಿ ಹತ್ರ ಯಾರು ಮಾತಾಡ್ತೇನೆ ಎಂದು. ಕ್ರಮೇಣ ದೇವದೂತನು ಪುನಃ ಪ್ರಕಟವಾಗ್ತಾನೆ, ಅವಳಿಗೆ ಬರ್ತಾನೆ, ಮಾತಾಡ್ತಾನೆ. ಅವಳು ಓಡಿ ಬಂದು ಗಂಡನಿಗೆ ಹೇಳ್ತಾಳೆ, ನೋಡು ಆ ದಿವಸ ನನಗೆ ಆ ಸಂದೇಶ ಕೊಟ್ಟವನು ಇವತ್ತು ಕೂಡ ಬಂದಿದ್ದಾನೆ. ಗಂಡನು ಹೋಗ್ತಾನೆ, ಅವನ ಹತ್ರ ಮಾತಾಡ್ತಾನೆ. ಅವನ ಅದೇ ಮಾತು ಅವನಿಗೆ ಹೇಳ್ತಾನೆ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಅದೇ ಮಾತು ಹೇಳಿ ಮಾತಾದ ನಂತರ ಅವನು ಕೊನೆಗೆ ಒಂದು ಮಾತು ಕೇಳ್ತಾನೆ. ಹೋಗುವಾಗ ಅಲ್ಲಿ ಯಜ್ಞ ಮಾಡ್ತಾನೆ, ಅವನಿಗೆ ಯಜ್ಞ ಅರ್ಪಿಸ್ತಾನೆ. ನಿನ್ನ ಹೆಸರೇನು ಎಂದು ಕೇಳ್ತಾನೆ. ಹಲ್ಲೆಲೂಯಾ, ನಿನ್ನ ಹೆಸರು ಏನು? ಅಲ್ಲಿ ಆತನು ಹೇಳ್ತಾನೆ, ಐಶ್ವರ್ಯಕನು ಅಂದರೆ ಅದ್ಭುತನು ಎಂದು ಹೇಳ್ತಾನೆ. ಅದ್ಭುತನು ಎಂದು ಹೆಸರು ಕೊಡ್ತಾನೆ. ಅಲ್ಲಿ
ನೀವು ಓದಲಿಲ್ಲವಾ? ಯೇಸು ನಿಶ್ಯದಲ್ಲಿ ಓದಿಲ್ವಾ? ಯೆಶಾಯನ ಗ್ರಂಥದಲ್ಲಿ ಅದ್ಭುತನೂ. ಹಾಗಾದರೆ ಯಾರು ಅಲ್ಲಿ ಬಂದಿದ್ದು? ಯೇಸು ಕ್ರಿಸ್ತನು ಬಂದಿದ್ದು. ಯೇಸು ಕ್ರಿಸ್ತನ ಪ್ರಕಟ ಆಗಿದ್ದು ಅಲ್ಲಿ. ಒಬ್ಬ ಮಗು ಇರ್ತದೆ, ಮಗನು ದೊಡ್ಡದಾಗ್ತಾನೆ, ಅವನ ಹೆಸರು ಶಂಶೋನ್. ಹಲ್ಲೆಲೂಯಾ, ಸರಿಯಾಗಿ ಕೇಳ್ಕೊಳ್ಳಿ, ಶಂಶೋನ್ ಅವನ ಹೆಸರು. ಈ ಶಂಶೋನ ಮೇಲೆ ದೇವರು ಏನು ಮಾಡ್ತಾನೋ, ಅವರು ಫೆಲಿಸ್ತೀನ ಕೈಯಲ್ಲಿದ್ದರು, ಅನ್ಯರ ಕೈಯಲ್ಲಿದ್ದರು. ಈಗ ಇವನ ಮುಖಾಂತರ ಅವರಿಗೆ ಮುಯಿ ತೀರಿಸಬೇಕು, ಬಿಡುಗಡೆ ಮಾಡಬೇಕು. ಮೊದಲು ಒಂದು ದಿವಸ ಶಂಶೋನ ಹೊರಗೆ ಹೋಗುವಾಗ ಒಂದು ಸಿಂಹ ಅಲ್ಲಿಂದ ಬರ್ತದೆ. ಬರುವಾಗ ಅದೇ ಸಮಯದಲ್ಲಿ ಯೆಹೋವ ದೇವರ ಆತ್ಮವನ ಒಳಗೆ ಬರ್ತದೆ. ಸಿಂಹದ ಬಾಯನ್ನು ಬಿಚ್ಚಿ ಚೂರು ಚೂರು ಮಾಡ್ತಾನೆ ಅಭಿಷೇಕದಿಂದ. ಅರ್ಥ ಮಾಡಿಕೊಳ್ಳಿ, ಚೂರು ಚೂರು ಆಗ್ತದೆ ಸಿಂಹ. ಈ ಸುದ್ದಿ ಎಲ್ಲರಿಗೆ ಗೊತ್ತಾಗ್ತದೆ. ನೋಡಿ, ಅಭಿಷಕ್ತನು ಅವನು. ಇಲ್ಲಿ ನಾವು ಓದಿದರೆ ಎಷ್ಟೋ ದೇವರು ಅವನ ಮುಖಾಂತರ ಫೆಲಿಸ್ತೀಯರಿಗೆ ಮುಯಿ ತೀರಿಸಿದ್ದಾನೆ. 1000 ಗಟ್ಟಲೆಗೆ ಇವನು ಕೊಂದಿದ್ದಾನೆ. ಒಂದು ಬೆತ್ತದಿಂದ ಕೊಂದಿದ್ದಾನೆ. ಅಭಿಷೇಕ ಬರುವಾಗ ಅವನ ಮೇಲೆ ಅಭಿಷೇಕ ಬರ್ತಿತ್ತು, ಹೋಗುತ್ತಿತ್ತು, ಬರ್ತಿತ್ತು, ಹೋಗುತ್ತು. ಇವನ ಮುಖಾಂತರ ಈ ಫೆಲಿಸ್ತೀಯರಿಗೆ, ಅನ್ಯರಿಗೆ ತುಂಬ ಉಪದ್ರ ಆಯಿತು. ಈಗ ಇವನು ಅಭಿಷಕ್ತನಾಗಿದ್ದಾನೆ. ವೈರಿಯ ಯೋಜನೆಯನ್ನು, ಇವನಿಗೆ ಹೇಗೆ ಈ ರೀತಿ ಬಲ ಬರ್ತದೆ? ಇವನಿಗೆ ಯಾಕೆ ಅವನಿಗೆ ಇಷ್ಟು ಬಲ ಬರ್ತದೆ? ಒಂದೇ ಪಾಯಿಂಟ್ ಇಟ್ಟರು, ಅದು ಕಂಡುಕೊಳ್ಳಬೇಕು ನಾವು ಎಂದು. ವೈರಿ ಇವತ್ತು ಸಭೆಗೆ ಅದೇ ರೀತಿ ಮಾಡ್ತಾನೆ ಆತನು. ಒಬ್ಬ ವ್ಯಕ್ತಿಯ ಅಭಿಷೇಕ ಹಿಂತೆಗೆಯಬೇಕು. ವೈರಿ ಅವನ ಮೇಲೆ ಕಣ್ಣಿಟ್ಟ. ವಿಧ ವಿಧ ರೀತಿಯಲ್ಲಿ ಏನು ಮಾಡಿದರು? ಅವರು ಪ್ರಯತ್ನ ಮಾಡಿದರು. ಇವನಿಗೆ ಹೇಗೆ ಅಭಿಷೇಕ ಬರ್ತದೆ? ವೈರಿ ಪ್ಲಾನಿಂಗ್ ಮಾಡ್ದ. ಒಬ್ಬ ಹೆಂಗಸಿಗೆ, ಅನ್ಯ ಹೆಂಗಸಿಗೆ, ದಲಾಲ ಎಂಬ ಒಬ್ಬ ಹೆಂಗಸಿಗೆ ಅವನಿಗೆ ಫ್ರೆಂಡ್ಶಿಪ್ ಆಯಿತು, ಮದುವೆ ಆಯಿತು, ಎಲ್ಲ ಫಿಕ್ಸ್ ಆಯಿತು. ತಂದೆ ತಾಯಿಯವರು ಬೇಡ ಎಂದು ಹೇಳಿದರು, ಬೇಕು ಎಂದು ಹೇಳಿದ. ತಂದೆ ತಾಯಿಯವರು ಬೇಡ, ಇದು ಬೇಡ, ಹನ್ನೆರಡು ಇವಳು ಹನ್ನೆರಡು ಮದುವೆ ಆಗ್ತಾರೆ, ಹೋಗ್ತೀನಿ ನೀನು. ಕೇಳಲಿಲ್ಲ. ನೋಡಲಿಕ್ಕೆ ಚಂದ ಇದ್ದಾಳೆ ಅವಳು, ಸುಂದರ ಇದ್ದಾಳೆ, ನನಗೆ ಪ್ರೀತಿ ಮಾಡ್ತಾ ಇದ್ದಾಳೆ ಅವಳು. ಅನ್ಯರಾದರೆ ಏನು? ಮತ್ತೆ ಅವರಿಗೆ ನಾವು ನಮ್ಮಲ್ಲಿ ಸೇರಿಸುವ ಅಲ್ಲ. ಈಗ ಯಾಕೆ ಇದ್ದಾರೆ? ಅನ್ಯಲ್ಲದೆ ಏನೇ ಇದು? ಮತ್ತೆ ಸೇರಿಸುವ. ಈಗ ಒಂದು ಸರಿ ಮದುವೆ ಆಗುವ, ಒಂದು ಸರಿ ಮದುವೆ ಆಗ, ಮತ್ತೆ ಸರಿ ಮಾಡುವ ಅವಳಿಗೆ, ಮತ್ತೆ ನಾವು ಸರಿ ಮಾಡ್ತೇವೆ. ಇವತ್ತು ವಿಶ್ವಾಸಿಗಳ ಆಲೋಚನೆ ಅದೇ ಉಂಟು. ಮತ್ತೆ ನಾವು ಸರಿ ಮಾಡ್ತೇವೆ, ತೊಂದರೆ ಇಲ್ಲ. ಸರಿ ಮಾಡುವುದಲ್ಲ, ನಿನಗೆ ಅವನು ಸರಿ ಮಾಡ್ತಾನೆ. ಹಲ್ಲೆಲೂಯ. ನಿನಗೆ ನೀನು ಬೆಂಡಿದ್ದೆ ಎಲ್ಲ ಸ್ಟ್ರೇಟ್ ಮಾಡ್ತಾನೆ, ಸರಿ ಮಾಡ್ತಾನೆ ಅವನು. ನೋಡಿ, ಅರ್ಥ ಮಾಡಿಕೊಳ್ಳಿ. ಒಬ್ಬನ ವಿಶ್ವಾಸಿ ಎಂದೆನಿಸಿ, ಒಬ್ಬನ ಅವಿಶ್ವಾಸಿ ಅಲ್ವಾ? ಒಂದು ನೇಗಿಲಿಗೆ ಒಂದು ಕೋಣ ಕಟ್ಟಿದೆ ಅಲ್ವಾ? ಒಂದು ಕತ್ತೆ ಕಟ್ಟಿದೆ ಎನ್ನೆನಿಸ್ರಿ, ಕೋಣ ಮತ್ತು ಕತ್ತೆ. ಈಗ ಇಬ್ಬರು ಹೋಗುವಾಗ ಕೋಣದಚ್ಚು ಹೇಳ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ಕತ್ತೆ ಆಗ್ತದ್ರಿ, ಚುಯಿಂಕ್ ಆಗ್ತಾಳೆ, ಬೀಳ್ತದೆ, ಅದು ಮುಂದೆ ಹೋಗುವುದಿಲ್ಲ. ನೋಡಿ, ಅದೇ ಪ್ರಕಾರ ವಿಶ್ವಾಸಿ ಮತ್ತು ಅವಿಶ್ವಾಸಿಗಳ ಅಭ್ಯಾಸ ಬೇರೆ ಬೇರೆ ಇರ್ತದೆ. ವಿಶ್ವಾಸಿಗೆ ಜೀವಿಸುವ ದೇವರು ಯಾರೆಂದು ಗೊತ್ತುಂಟು. ನಾವು ದೇವರ ಮಂದಿರ ಎಂದು ಗೊತ್ತುಂಟು. ದೇವರ ಮಂದಿರ ಹಾಳು ಮಾಡಬೇಕೆಂದು ಗೊತ್ತುಂಟು. ನಾವು ಎಲ್ಲಿ ಹೋಗುತ್ತೇವೆ ಎಂದು ಗೊತ್ತುಂಟು. ಎಲ್ಲ ಗೊತ್ತುಂಟು. ಅವಿಶ್ವಾಸಿಗೆ ಗೊತ್ತಿಲ್ಲ. ಅವಿಶ್ವಾಸಿಗೆ ಏನು? ಕುಡಿಯುವ ಅಭ್ಯಾಸ ಉಂಟು, ಸಿಗರೇಟ್ ಇರುವ ಅಭ್ಯಾಸ ಉಂಟು, ಪಾನ್ ಪರಾಗ್ ತಿನ್ನುವ ಅಭ್ಯಾಸ ಉಂಟು, ವೈಭಿಚಾರ ಮಾಡುವ ಅಭ್ಯಾಸ ಉಂಟು, ಬೈಯುವ ಅಭ್ಯಾಸ ಉಂಟು, ಮೋಸ ಮಾಡುವ ಅಭ್ಯಾಸ ಉಂಟು, ಸುಳ್ಳು, ಲೋಕದಲ್ಲಿ ಎಷ್ಟು ಅಭ್ಯಾಸ ಉಂಟು. ಈಗ ಪ್ರೀತಿ ಆಗಿದೆ, ಎಲ್ಲ ಆಗಿದೆ. ಈಗ ಪ್ರೀತಿ ಆದ ನಂತರ ಈ ಎಲ್ಲ ಸಂಗತಿ ಅವನು ಹೇಳ್ತಾನೆ, ಇವಳು ಕೇಳ್ತಾರೆ, ಹೇಳ್ತಾನೆ ಅವನು ಹೇಳ್ತಾನೆ,
ಹೇಳುದಿಲ್ಲ, ಪ್ರೀತಿಯೇ ತೋರಿಸ್ತಾನೆ ಅವನು ಇವಳಿಗೆ ಕೂಡ. ಆದ ನಂತರನೇ ಗೊತ್ತಾಗುದು, ಪ್ರೀತಿಯೇ ತೋರಿಸ್ತಾನೆ. ಒಂದು ವೇಳೆ ನಾನು ಸಿಗರೇಟ್ ಕುಡಿತೇನೆ, ನಾನು ಲಿಕ್ಕರ್ ಕುಡಿತೇನೆ, ನಾನು ಇಂಥದ್ದ ವಿಷಯದ ಅವಳ ಮದುವೆ ಹೇಗೆ ಆಗುವುದು? ಈ ರೀತಿ ವಂಚನೆಗೆ ಸಿಕ್ಕಿ ಬೀಳ್ತಾರೆ ಇವತ್ತು. ಸಂಸೋನನ ಆದ, ಈಗ ಸಂಸೋನನಿಗೆ ಹೇಗಾದರೂ ಇವನಿಗೆ ಬಲ ಎಲ್ಲಿಂದ ಬರ್ತದೆ ಎಂದು ತಿಳಿಕೊಳ್ಳಬೇಕು. ಇವಳು ಪ್ರೀತಿಯಿಂದ ಎಷ್ಟು ಸರಿ ಕೇಳಿದರು, ಇವನು ಹೇಳುವುದೇ ಇಲ್ಲ. ಅವನ ಬಲ ಎಲ್ಲಿತ್ತು? ಕೂದಲಿ ಕೂಡ ಎಷ್ಟು ಕೂದಲಿತ್ತು? 7 ಕೂದಲಿತ್ತು ಒಳಗಿಂದ. ಅರ್ಥ ಮಾಡಿಕೊಳ್ಳಿ, ಎಲ್ಲ ಕೂದಲುಗಳು ಒಳಗೆ. ಆ ಕೂದಲಿಂದ ಅವನ ಶಕ್ತಿ ಇತ್ತು. ಈಗ ಎಷ್ಟು ಹೇಳಿದರು ಇವನು ಕೇಳುವುದಿಲ್ಲ. ಅವಳು ಎಲ್ಲಿ ಮಲಗಿಸ್ತಾಳೆ? ತೊಡೆಯ ಮೇಲೆ ಮಲಗಿಸಿದ್ದಾಳೆ ಅವನಿಗೆ. ಈಗ ಅವನು ಎಲ್ಲಿದ್ದಾನೆ? ತೊಡೆಯ ಮೇಲೆ ಅಲ್ವಾ? ಬಾರಿ ತೊಡೆಯ ಮೇಲೆ ಬಾರಿ ಸಂತೋಷ ಆಗ್ತದಲ್ಲ. ನಿಮ್ಮ ಗಂಡನವರು ಹೆಂಡತಿಯ ತೊಡೆಯ ಮೇಲೆ ಮಲಗಿದ ಒಳ್ಳೆ ನಿದ್ದೆ ಬರ್ತದಲ್ಲ. ಯಾರಿಗೆ ಅಭ್ಯಾಸ ಉಂಟು ಹಾಗೆ? ಒಳ್ಳೆ ನಿದ್ದೆ ಬರ್ತದೆ. ನಿದ್ದೆ ಬಂದ ನಂತರ ಏನಿದೆ ಮತ್ತೆ ಎಲ್ಲ ಬಾಯಿ ಬಿಚ್ಚಿ ಹೇಳ್ತಾನೆ ಅಲ್ವ. ಅವಳು ಹೇಳ್ತಾಳೆ, ನೀನು ನನಗೆ ಪ್ರೀತಿ ಮಾಡುವುದಿಲ್ಲ, ಅದಕ್ಕೆ ನೀನು ಹೇಳುವುದಿಲ್ಲ ಹೇಳ್ತಾಳೆ. ನೀನು ನನಗೆ ಪ್ರೀತಿ ಮಾಡುವುದಿಲ್ಲ, ಅದಕ್ಕೆ ನೀನು ಹೇಳ್ತಿ ಈ ರೀತಿ ನನಗೆ ಸತ್ಯ ಹೇಳುವುದಿಲ್ಲ. ಆಗ ಅವನು ಪ್ರೀತಿ ಅಲ್ಲ, ಈ ಪ್ರೀತಿಯಿಂದ ಬಾಯಿ ಬಿಚ್ಚಿ ಬಿಡ್ತಾನೆ. ನನ್ನ ಫಲ ಹೋಗಿ ಕೂದಲಲ್ಲಿ ಉಂಟು. ಕೂದಲು ಒಂದು ಸರಿ ಕಟ್ ಮಾಡಿದರೆ ಆಯಿತು, ಮತ್ತೆ ಇಲ್ಲ. ಯಾವಾಗ ಹೇಳಿದ್ದು ಅದನ್ನು? ನಿದ್ದೆ ಮಾಡುವಾಗ ಹೇಳಿದ್ದು. ಹಲ್ಲೆಲೂಯಾ. ನಿದ್ದೆ ಮಾಡುವಾಗ ನಿಮ್ಮ ಅಭಿಷೇಕ ಹೋಗುವುದು. ಹಲ್ಲೆಲೂಯಾ. ವಿಶ್ವಾಸಿ ನಿದ್ದೆ ಮಾಡ್ತಾನಲ್ಲ, ಹೆಚ್ಚು ನಿದ್ದೆ ಮಾಡ್ತಾನೆ, ಜಡ ಮಾಡ್ತಾನೆ, ಆಗ ನಿಮ್ಮ ಅಭಿಷೇಕ ಹೋದದ್ದು ನಿಮಗೆ ಗೊತ್ತೇ ಆಗುವುದಿಲ್ಲ. ದುರಾತ್ಮನು ಸೈತಾನನು ಏನು ಮಾಡ್ತಾನೆ? ನಿದ್ದೆಯನ್ನು ತಂದು ನಿನಗೆ ನಿದ್ದೆ ಎಂದು ತಂದು ನಿನಗೆ ಬಡತನದಲ್ಲಿ ಹಾಕಿದ್ದು ಗೊತ್ತೇ ಆಗುವುದಿಲ್ಲ. ನಿನ್ನ ಅಭಿಷೇಕ ಕತ್ತುಕೊಂಡದ್ದು ಗೊತ್ತೇ ಆಗುವುದಿಲ್ಲ. ಇವನು ಹೇಳಿದ ಎಲ್ಲ ಗುಟ್ಟು ಅವಳು ಹೇಳಿದಳು, ಎಲ್ಲ ರೆಡಿ ಆದರು. ಬಂದರು. ಒಂದು ದಿವಸ, ಮರು ದಿವಸ ಆಯಿತು. ಇವಳು ರೆಡಿ ಮಾಡಿದರೆ ಎಲ್ಲ ಪ್ಯಾಲೆಸ್ಟೈನರು ಬಂದಿದ್ದಾರೆ ಹಿಡೀಲಿಕ್ಕೆ. ಎಲ್ಲ ದಿವಸದಾಗಿ ಇವನು ಇದು ಮಾಡಿದ. ಇವನಿಗೆ ಬರ್ತಿದ್ದಲ್ಲ, ಅಭಿಷೇಕ ಬರ್ತಿದ್ದಲ್ಲ ಹಿಡಿತ. ಅವರು ಬರುವಾಗ ಹಿಡಿಯುವಾಗ ಇವನಿಗೆ ಏನಿಲ್ಲ, ಒಳಗೆ ಜೀರೋ. ಇವನು ಕೈ ಕಾಲಿಗೆ ಚೈನ್ ಹಾಕಿದರು ನೋಡಿ, ಕೈ ಕಾಲಿಗೆ ಆತನ ಚೈನ್ ಹಾಕಿದರು, ಕೊಂಡೋದರು. ಗಾಗೋಗನ ಆ ದೇವಸ್ಥಾನದ ಇದನ್ನು ಕೊಂಡೋಗಿ ಅವನಿಗೆ ನೋಡಿ. ಸೈತಾನನು ಏನು ಮಾಡ್ತಾನೆ ಅಭಿಷಕ್ತರಿಗೆ? ಅವನ ಕಣ್ಣನ್ನು ತೆಗೆದರು. ಫಸ್ಟ್ ಕಣ್ಣು, 2 ಕಣ್ಣು ತೆಗೆದರು. ಏಕೆ? ಇವನಿಗೆ ನಿಂದೆಗೆ ಹಾಕಬೇಕು. ಇವನು ದೇವರ ಮನುಷ್ಯನಲ್ಲ, ನಿಂದೆಗೆ ಹಾಕಬೇಕು ಇವನಿಗೆ. ಕಣ್ಣನ್ನು ತೆಗೆದು ಅವನಿಗೆ ಕೈ ಕಾಲಲ್ಲಿ ಕಟ್ಟಿ ಅವನಿಗೆ ಇವನಿಗೆ ಏನಾಗುದಿಲ್ಲಪ್ಪ, ಇದಿಲ್ಲ, ಅಭಿಷೇಕ ಇಲ್ಲ, ಟೋಟಲಿ ಜೀರೋ. ಅಭಿಷೇಕ ಇಲ್ಲ ಇವನ ಹತ್ರ, ಏನಿಲ್ಲ, ಟೋಟಲಿ ಜೀರೋ ಆಗಿದ್ದಾನೆ ಇವನು. ಈಗ ಕಣ್ಣು ತೆಗೆದರೆ ಕಟ್ಟಾಗಿ ದೊಡ್ಡ ಹಬ್ಬ ಮಾಡ್ತಾರೆ ಅವರು ನೋಡಿ. ಇವನು ತಪ್ಪು ಮಾಡಿದ, ಇವನು ಪಾಪ ಮಾಡಿದ, ಅಭಿಷೇಕ ಹೋಗಿ ಆಯಿತು, ಇವನದು ಏನಿಲ್ಲ, ಜೀರೋ ಆಗಿದೆ. ಒಬ್ಬ ವ್ಯಕ್ತಿ, ಒಬ್ಬ ದೇವರ ಮನುಷ್ಯನು ಕೊನೆಗೆ ಅವನು ಕೇಳ್ತಾ ಇದ್ದಾನೆ. ನಿಂದೆಗೆ ಒಳಗೆ ಎಲ್ಲ ನೆಗಡ್ತಾರೆ, ಸುತ್ತಲೂ ಒಂದು ದೊಡ್ಡ ಗುಂಪುಂಟು ಇವನಿಗೆ ನಿಂದೆ ಮಾಡಲಿಕ್ಕೆ. ಕಣ್ಣು ತೆಗೆದರೆ ಹೇಗೆ? ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ನೋಡಿ, ನೀವು ಆಡ್ತೀರಲ್ಲ, ಯಾವ ರೀತಿಯಲ್ಲಿ ಆಡ್ತೀರಿ? ಚಿಕ್ಕವರೆಗೂ ನೀವು ಆಡ್ತೀರಲ್ಲ, ಅದೇ ರೀತಿಯಲ್ಲಿ ಅವನಿಗೆ ಮಾಡಿದವರಲ್ಲಿ ನೋಡು ಯಾರೆಂದು ಹೇಳು, ಎಲ್ಲಿಯುಂಟು ನಿನ್ನ ಬಲ, ಎಲ್ಲಿ ಉಂಟು ನಿನ್ನ ಶಕ್ತಿ, ಎಲ್ಲಿ ಉಂಟು ತೋರಿಸು ನಮಗೆ. ನಿಂದೆ ಮಾಡಿದರು. ಅದೇ ಪ್ರಕಾರ ದುರಾತ್ಮನ ಕೆಲಸ ಏನು? ಹಿಂಜಾರಿದ ವ್ಯಕ್ತಿಗೆ ಒಂದು ದಿವಸ ಅವನು ನಿಂದೆಗೆ ಹಾಕ್ತಾನೆ. ಕಣ್ಣೆಲ್ಲ ತೆಗೆದು ಅವನದು ಎಲ್ಲ ಜೀರೋ ಮಾಡಿ ಅವನಿಗೆ
ನಿಂದೆಗೆ ಹಾಕ್ತಾನೆ. ಸಭೆ ಎಚ್ಚರಿಕೆ, ಸಭೆ ಎಚ್ಚರಿಕೆ. ಕೊನೆಗೆ ದೇವರ ಹತ್ರ ಅವನು ಕೇಳ್ತಾನೆ, ಸ್ವಾಮಿ ದೇವಾ, ಒಂದು ಸರಿ ನನಗೆ ಆ ಬಾಲ ಕೊಡು, ಒಂದೇ ಸರಿ, ಮತ್ತು ನನ್ನ ಬಗ್ಗೆ ಸಾಯ್ತೇನೆ. ಒಂದು ಸರಿ ಇವರಿಗೆ ಮುಯಿ ತೀರಿಸ್ತೇನೆ ನಾನು, ಒಂದು ಸರಿ. ದೇವರು ಕರುಣಾಮಯನ ದೇವರಾಗಿದ್ದಾನೆ ನೋಡಿ, ಕರುಣಾಮಯನ ದೇವರಾಗಿದ್ದಾನೆ. ಅವನಿಗೆ ಅದೇ ಅಭಿಷೇಕ ಇಳಿದು ಬಂತು. ಅವನು ಏನು ಮಾಡಿದ, ಕಣ್ಣು ಕಾಣುದಿಲ್ಲ, ದೊಡ್ಡ ದೊಡ್ಡ ಕಂಬ ಉಂಟು, ಆ ಕಂಬಕ್ಕೆ ಹಿಡಿದ ಹೋಗಿ. ಕಣ್ಣು ಕಾಣುದಿಲ್ಲ ಅವನಿಗೆ. ಆ ಕಂಬದ ಮೇಲೆ ದೊಡ್ಡ ಸ್ಟೇಡಿಯಂ ಇರ್ತಲ್ಲ, ನಿಮ್ಗೆ ಗೊತ್ತಿಲ್ಲ, ಸ್ಟೇಡಿಯಂ ನೋಡ್ತೀರ, ಅದು ಕಂಬದ ಒಂದು ದೊಡ್ಡ ಪಿಲ್ಲರ ಮೇಲೆ ಇರ್ತದೆ ಅದು. ಇವನು ಏನು ಮಾಡಿದ, ಈ ಪಿಲ್ಲರನ್ನು ಹಿಡಿಕೊಂಡವನು ಅವನು ಏನು ಮಾಡಿದ, ಅದು ಅಲ್ಗಾಡಿಸಿದ. ಅಗ್ಗಳಕ್ಕೆ ಏನಾಯ್ತು, ಎಲ್ಲರೂ ಬಿದ್ದೋದ್ರು. ಮೊದಲು ಎಷ್ಟು ಜನಕ್ಕೆ ಅವನು ಕೊಲ್ಲಿದ್ದಾನೆ, ಅದಕ್ಕೆ ಡಬ್ಬಲ್ ಪೋಷನ್ ಆತನು ಕೊಂದ ಪೆಲೆಸ್ತೀನವರಿಗೆ. ನೋಡಿ, ದೇವರು ಕರುಣೆ ತೋರಿಸಿದನು. ಹಲ್ಲೆಲೂಯಾ. ದೇವರು ಕರುಣೆ ತೋರಿಸುವ ದೇವರಾಗಿದ್ದಾನೆ. ಶಿಲುಬೆಯಲ್ಲಿ ಯೇಸುಗೆ ಹೇಳ್ತಾ ಇದ್ದಾರೆ, ನೀನು ದೇವಕುಮಾರನಾದರೂ ಕೆಳಗೆ ಬಾ ಹೇಳ್ತಾರೆ. ನೋಡಿ, ನಿಂದೆ ಯೇಸುಗೆ ಆಗ್ತಿರ್ಲಿಲ್ಲವಾ? ಆಗುತ್ತಿತ್ತು. ಪ್ರಿಯರೇ, ಇವತ್ತು ನಾವು ಶಿಲುಬೆ ಬಳಿಗೆ ಬರುವ ಅಗತ್ಯ ಉಂಟು. ಒಂದು ವೇಳೆ ನಾವು ಹಿಂಜಾರಿದರೆ, ಒಂದು ವೇಳೆ ನಾವು ಪಾಪದಲ್ಲಿ ಇದ್ದರೆ, ಪುನಃ ದೇವರ ಬಳಿಗೆ ಬರಲಿಕ್ಕೆ ಉಂಟು. ನೋಡಿ, ಯೇಸುಗೆ ಎಲ್ಲಿ ಶಿಲುಬೆಯಲ್ಲಿ ಹಾಕಿದ್ದು? ಆ ಪಟ್ಟಣದ ಹೊರಗೆ ಅವನಿಗೆ ಶಿಲುಬೆಯಲ್ಲಿ ಹಾಕಿದ್ದು. ಅವನಿಗೆ ಆ ಒಂದು ತೋಟದ ಹೊರಗೆ, ಪಟ್ಟಣದ ಹೊರಗೆ, ತೋಟದ ಒಳಗೆ ಶಿಲುಬೆಗೆ ಹಾಕಿದ್ದು. ಹೊರಗೆ ಯಾಕೆ ಶಿಲುಬೆಗೆ ಹಾಕಿದ್ದು ಗೊತ್ತುಂಟಾ? ಇವರು ಆದ ಮತ್ತು ಹವ್ವಳು ಆ ತೋಟದ ಹೊರಗೆ ಆ ದಿವಸ ಓಡಿಸಿತ್ತು ಅವರಿಗೆ ಇಬ್ಬರಿಗೆ. ಯೇಸು ಅಲ್ಲಿ ಶಿಲುಬೆಗೆ ಹಾಕಿದ್ದಾನೆ. ಅವನ ಬಲಪಾಸದಲ್ಲಿ ಎಡಪಾಸದಲ್ಲಿ ಯಾರಿದ್ದಾರೆ? ಇಬ್ಬರು ಕಳ್ಳರಿದ್ದಾರೆ. ಇಬ್ಬರು ಕಳ್ಳರು, ಕ್ರಿಮಿನಲ್ಸ್ ಇಬ್ಬರಿದ್ದಾರೆ. ಅದರ ಮಧ್ಯದಲ್ಲಿ ಇನ್ನೋಸೆಂಟ್ ಇದ್ದಾನೆ, ನಿರ್ದೋಷಿ ಇದ್ದಾನೆ, ನಿರಪರಾಧಿ ಇದ್ದಾನೆ. ಶಿಲುಬೆಯಲ್ಲಿ ನೇತಾಡ್ತಾ ಉಂಟು. ಇದು ಯಾರ ಯೋಜನೆ? ದೇವರ ಯೋಜನೆ. ಇದು ದೇವರ ಯೋಜನೆ ಆಗಿದೆ. ಅರ್ಥ ಮಾಡಿಕೊಳ್ಳಿ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದರಿಂದ ನಮಗೆ ಬಿಡುಗಡೆ ಆಯಿತು. ಅರ್ಥ ಮಾಡಿಕೊಳ್ಳಿ. ಇಲ್ಲದ್ರೆ ಬಿಡುಗಡೆ ಇಲ್ಲ, ಪಾಪ ಪರಿಹಾರ ಇಲ್ಲ, ಶಾಪದಿಂದ ಬಿಡುಗಡೆ ಆಗುವುದಿಲ್ಲ. ನಿಮ್ಮ ಪಾಪಕಥನ ಶಾಪಕಥನ ಮಾನವನ ಆತನು ಶಾಪಕಥನಾಗಿದ್ದಾನೆ. ಅವನು ನಿಮಗೆ ಸಿಕ್ಕುವ ಎಲ್ಲ ದಂಡನೆ ಆತನು ತಗೊಂಡಿದ್ದಾನೆ. ಈಗ ಏನು ಬೇಕು? ಮಾನಸಾಂತರ, ಪಶ್ಚಾತ್ತಾಪ ಬೇಕು ಒಬ್ಬ ವ್ಯಕ್ತಿಗೆ. ಒಂದು ವಾಕ್ಯವನ್ನು ಓದಿ, ಲೂಕನ ಬರೆದ ಶುಭ ಸಂದೇಶ 23 ತೆಗಿರಿ. 23 ಅಲ್ಲಿ ಏನು ಹೇಳ್ತದೆ ನೋಡಿ. 23 ಲೂಕನ ಬರೆದ ಶುಭ ಸಂದೇಶ 23ರಲ್ಲಿ 41ರಿಂದ ನಾವು ಓದ. ಅಲ್ಲಿ ಲೂಕನ ಕರೆಕ್ಟಾಗಿ ಬರ್ತಾನೆ. ಬೇರೆ ಗೋಸ್ಪಲಲ್ಲಿ ಆ ರೀತಿ ಬರೆಯಲಿಲ್ಲ, ಲೂಕನ ಮಾತ್ರ ಬರೆದಿದ್ದಾನೆ. ಮತ್ತಾಯಲ್ಲಿ ಆ ರೀತಿ ಬರೆಯಲಿಲ್ಲ, ಮಾರ್ಕಲ್ಲಿ ಬರೆಯಲಿಲ್ಲ, ಯೋಹನಲ್ಲಿ ಬರೆಯಲಿಲ್ಲ. ಆದರೆ ಇಲ್ಲಿ ಆತನು ಬರೆದಿದ್ದಾನೆ. 23ರಲ್ಲಿ 41 ಆತನು ಏನು ಹೇಳ್ತಾನೆ ನೋಡಿ. ಒಬ್ಬನು ಎಡಕೈಲಿ ಇದ್ದ ಆ ಕಳ್ಳನು ಯೇಸುಗೆ ಹೇಳ್ತಾನೆ, ಯೇಸುಗೆ ನಿಂದೆ ಮಾಡ್ತಾನೆ. ಆತ ಇಬ್ಬರಿಗೆ ಅವಕಾಶ ಉಂಟು. ಅಲ್ಲಿ ಮೇಲೆ ನಾವು ಓದಿದ್ರೆ ಗೊತ್ತಾಗ್ತದೆ. ಅಲ್ಲಿ ತೂಕ ಹಿಡಿದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ. ನೋಡಿ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದಕ್ಕೆ ಎರಡನೇವನು ಅವನನ್ನು ಗದರಿಸಿ. ಇದು ವೆರಿ ಇಂಪಾರ್ಟೆಂಟ್. ಈಗ ಈ ವಾಕ್ಯ ಭಾರಿ ಇಂಪಾರ್ಟೆಂಟ್ ಆಗಿದೆ. ಅವನನ್ನು ಗದರಿಸ್ತಾನೆ. ಗದರಿಸಿ ನೀನು ಇದೇ ದಂಡನೆಯಲ್ಲಿರುವ ಆಗಲು ದೇವರಿಗೆ ಹೆದರದಿಲ್ಲವೋ? ಇವತ್ತು ಪ್ರಿಯರೇ, ದೇವರ ಭಯ ಬೇಕು. ಒಬ್ಬ ವ್ಯಕ್ತಿ ದೇವರ ಭಯ ಇದ್ದವನು
ದೇವರಿಗೆ ಕೊಡುವ ಸ್ಥಾನ ಎಲ್ಲ ಆತನು ಕೊಡ್ತಾನೆ. ದೇವರಿಗೆ ಯಾವ ಸ್ಥಾನ ಕೊಡಬೇಕು? ಮೊದಲನೇ ಸ್ಥಾನ. ನಿನ್ನ ಕೆಲಸ ಕಾರ್ಯದಲ್ಲಿ ಮೊದಲನೇ ಸ್ಥಾನ, ಮ್ಯಾರೇಜ್ ಜೀವಿತದಲ್ಲಿ ಮೊದಲನೇ ಸ್ಥಾನ, ನಿಮ್ಮ ಕುಟುಂಬ ಜೀವಿತದಲ್ಲಿ ಮೊದಲನೇ ಸ್ಥಾನ, ನಿನ್ನ ಕೆಲಸದಲ್ಲಿ ಮೊದಲನೇ ಸ್ಥಾನ ಆತನಿಗೆ ಕೊಡಬೇಕು. ಮೊದಲನೇ ಸ್ಥಾನ ಆತನಿಗೆ. ದೇವರ ಹೆದರಿಕೆ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ದೇವರ ಹೆದರಿಕೆ ಇಲ್ಲದೆ ಜನರು ಕೇರ್ಲೆಸ್. ಬೇಡ, ಸಭೆ ಅಲ್ಲ, ಬರುವ ವಾರ ಕೂಡ ಉಂಟು, ಇನ್ನೊಂದು ವಾರ ಕೂಡ ಉಂಟು, ಸಭೆ ಅಲ್ಲ. ಸೇವಕರು ಇರ್ತಾರೆ ಅಲ್ಲಿ, ಅವರ ಕೆಲಸ ಮಾಡ್ತಾರೆ, ನಮಗೆ ಬೇರೆ ಕೆಲಸ ಇಲ್ಲವಾ? ನಾನು ದಶಮಾಂಶ ಕೊಡ್ತಿಲ್ಲವ ಕೊಂಡೋಗಿ? ದಶಮಾಂಶ ಕೊಡ್ತೇನೆ ನಾನು, ಮತ್ತು ನಾನು ಹೇಗೆ ಜೀವಿಸಲು ಏನು? ಅವ್ರಿಗೇನು? ಅವರು ಎನಿಸ್ತಾರೆ ದೇವರು ನಮ್ಮ ಹಾಗೆ ಅಂತ. ದೇವರು ನಮ್ಮ ಹಾಗೆ, ನಮ್ಮ ಸ್ವಭಾವ ಹಾಗೆ ಎನಿಸ್ತಾರೆ, ಮನಸ್ಸಲ್ಲಿ ಉಂಟಾಗಿ. ಏನು ಮಾಡಿದರೆ ವಾರದ ಮಧ್ಯದಲ್ಲಿ ಏನು ಮಾಡಿದರೆ ನಡೀತದೆ, ಹೇಗೆ ಜೀವಿಸಿದರೆ ನಡೀತದೆ. ಭಾನುವಾರ ಹೋದರೆ ಸಾಕು, ಅಲ್ಲಿ ತೋರಿಸಿದಾಗ ಸಾಕು. ನಾವು ಒಂದು ವೇಳೆ ಭಾನುವಾರ ಬರಲಿಕ್ಕೆ ಆಗದೆ ತೊಂದರೆ ಇಲ್ಲ, ಯಾರು ನಮಗೆ ಏನು ಪನಿಷ್ಮೆಂಟ್ ಆಗೋದಿಲ್ಲ, ನಮಗೆ ಏನು ದೇವರು ಏನು ನಮಗೆ ಕುತ್ತಿಗೆ ಇಡುವುದಿಲ್ಲ. ಅಲ್ಲಲ್ಲಯ್ಯ, ದೇವರ ಭಯ ಉಂಟಾ ಇಂಥವರಿಗೆ? ದೇವರ ಭಯ ಉಂಟಾ? ದೇವರ ಭಯ ಉಂಟಾ? ಚಿಕ್ಕ ಪುಟ್ಟ ಏನಾದರೆ ಇವತ್ತು ಸಭೆ ಬೇಡ, ಇವತ್ತು ಸಭೆ ಬೇಡ, ಜೋರು ತಲೆನೋವು ಆಗ್ತದೆ, ಅಯ್ಯೋ ಇವತ್ತು ಬೇಡ, ಹೋಗ್ಬೋದು, ಇವತ್ತು ಬೇಡ. ನಿಮಗೆ ಗೊತ್ತುಂಟ, ಸತ್ಯ ಹೇಳ್ತೇನೆ, ಎಲ್ಲ ಮಾನವನ ಜೀವಿತದಲ್ಲಿ ಶರೀರದಲ್ಲಿ ಇದ್ದವರಿಗೆ ತಲೆನೋವು, ಹೊಟ್ಟೆ ನೋವು, ಬೆನ್ನು ನೋವು ಅದೆಲ್ಲ ಬರ್ತದೆ. ಅರ್ಥ ಮಾಡಿಕೊಳ್ಳಿ, ಎಲ್ಲ ಬರ್ತದೆ. ಸೊಂಟ ನೋವು ಎಲ್ಲ ಬರ್ತದೆ, ಕಣ್ಣು ನೋವು ಎಲ್ಲ ಬರ್ತದೆ. ಆದರೆ ಅದನ್ನು ಎಲ್ಲ ಮೀರಿ ಆತನು ತಿರಸ್ಕಾರ ಮಾಡಿ ನನ್ನ ದೇವರ ಆಲಯಕ್ಕೆ ನಾನು ಹೋಗ್ತೇನೆ, ಆತನ ಪ್ರಸನ್ನತೆಗೆ ಹೋಗ್ತೇನೆ. ಆತನು ರಾಜಾದಿರಾಜನು, ವೈದ್ಯನ ವೈದ್ಯನಾಗಿದ್ದ ಆತನು ನನಗೆ ಗುಣ ಮಾಡಲಿಕ್ಕೆ ಸಕ್ತನಿದ್ದಾನೆ. ಆವಾಗ ಮಾತ್ರ ನಿಮಗೆ ಅಲ್ಲಿ ಬಿಡುಗಡೆ ಮತ್ತು ಸ್ವಸ್ಥತೆ ಆಗುವುದು. ಹಲ್ಲೆಲೂಯಾ. ಏಕೆ ನನಗೆ ಬರುತ್ತಿಲ್ಲವಾ? ಹಾಗೆ ನಾನು ಮಲಗಿದರೆ ನೀವು ಬಂದು ಇಲ್ಲಿ ಕೂತ್ಕೊಂಡು ಹೋಗ್ಬೇಕು ಅಷ್ಟೇ. ಸೇವಕರು ಇವತ್ತು ಸೌಖ್ಯ ಇಲ್ಲ, ಅದು ಮಲಗಿದ್ದಾರೆ ನೋಡಿ, ಯಾವ ರೀತಿಯಲ್ಲಿ ನೋಡಿ, ಯಾವ ರೀತಿಯಲ್ಲಿ ಹೆದರಿಕೆ ಇಲ್ಲ. ಇವತ್ತು ಭಯ ವೆರಿ ಇಂಪಾರ್ಟೆಂಟ್. ನೋಡಿ, ಆ ಕಳ್ಳನು ಭಯಪಟ್ಟ ನೋಡಿ, ಕಳ್ಳನ ಹೃದಯದೊಳಗೆ ಒಂದು ಭಯ ಹೋಯಿತು. ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಭಯ. ನೀವು ಹಳೆ ಒಡಂಬಡಿಕೆ ನೋಡಿ, ದೇವರಿಗೆ ಭಯಪಡ್ತಿದ್ದರು, ದೇವರ ಭಯ ಇತ್ತು ಅವ್ರ ಒಳಗೆ. ಅವ್ರ ಹತ್ರ ವಾಕ್ಯ ಇರಲಿಲ್ಲ, ದೇವರು ಯಾರನ್ನು ಕರೆಕ್ಟ್ ಗೊತ್ತಿಲ್ಲ ಅವರಿಗೆ, ಆದರೆ ಭಯ ಇತ್ತು ಅವರ ದೇವರ ಭಯ. ಇವತ್ತು ವಿಶ್ವಾಸದಲ್ಲಿ ಭಯ ಇಲ್ಲ. ಇದು ಸತ್ಯ ವಿಷಯ, ನಾನು ಇಲ್ಲಿ ನಿಂತು ಹೇಳ್ತೇನೆ. ಇವತ್ತು ಭಯ ಇಲ್ಲ, ಬಿಲ್ಕುಲ್ ಭಯ ಇಲ್ಲ. ಆದರೆ ಕಳ್ಳನು ಭಯಪಟ್ಟ ನೋಡಿ, ಏಕೆ ಅವನು ಆ ಕೊನೆಯ ಕ್ಷಣದಲ್ಲಿ ಇದ್ದಾನೆ. ಹಾಗಾದರೆ ನಮ್ಮನ್ನು ಕೊನೆಯ ಕ್ಷಣಕ್ಕೆ ತರಬೇಕಾ ದೇವರು? ಬಯಸ್ತೀರಾ? ಕೊನೆಯ ಕ್ಷಣಕ್ಕೆ ದೇವರು ತರಬೇಕಾ? ಆಗ ನಾವು ಭಯಪಡಿದ್ವ? ಅದರ ಮೊದಲು ಮಾನಸಾಂತರಾಗಿ ಪಶ್ಚಾತ್ತಾಪಿಗೆ ದೇವರ ಕಡೆಗೆ ತಿರುಗು, ಇಲ್ಲದೆ ದಂಡನೆಗೆ ನೀನು ಗುರಿಯಾಗಿವಿ. ದೇವರ ನಾವು ಕೃಪೆ, ಕರುಣೆ, ದಯೆ ಎಲ್ಲ ತೋರಿದ್ದೇವೆ, ಪ್ರೀತಿ ತೋರಿದೆ, ಅವನ ಸಿಟ್ಟು ನೋಡಲಿಲ್ಲ. ಇದು ಸತ್ಯವಾಗಿ ಹೇಳ್ತೇನೆ ನಾನು, ದೇವರ ಸಿಟ್ಟು ಲೋಕಕ್ಕೆ ಬರಲಿಕ್ಕೆ ಉಂಟು. ಶೀಘ್ರವಾಗಿ ಹೊರಗೆ ನೋಡ್ತೀರಲ್ಲ ನೀವು, ಇದು ದೇವರ ಕರುಣೆ. ಏಕೆ ಗೊತ್ತುಂಟ? ದೇವರು ಪ್ರೀತಿ ಮಾಡ್ತಾನೆ ಮಾನವನಿಗೆ. ಈಗ ಕೂಡ ಮಾನಸಾಂತರಾಗಿ ಬರಲಿ, ಇದು ವಾರ್ನಿಂಗ್ ಕೊಟ್ಟಿದ್ದಾನೆ. ಇದು ವಾರ್ನಿಂಗ್ ಕೊಟ್ಟಿದ್ದಾನೆ. 1 ಅಲೆ 2 ಅಲೆ 3 ಅಲೆ, ಅದು ಅಲೆ, ಅಲ್ಲಿ ಗುಡ್ಡ ಬರೋದು, ಇಲ್ಲಿ ಕೆಳಗೆ ಬರೋದು, ಇಲ್ಲಿ ನೀರು ಬರೋದು, ಅಷ್ಟು ಜನ ಆಕ್ಸಿಡೆಂಟ್ ಆಗೋದು, ಇಷ್ಟು ಜನ ಬಿಲ್ಡಿಂಗ್ ಬೀಳೋದು, ಅದೆಲ್ಲ ಏನು ವಾರ್ನಿಂಗ್ ಕೊಡ್ತಾ ಇದ್ದಾನೆ. ಪ್ರೀತಿ ಮಾಡ್ತಾನೆ ಮಾನವನಿಗೆ. ಈಗಲಾದರೂ ದೇವರ ಕಡೆಗೆ ನೀನು ತಿರುಗು, ಈಗಲಾದರೂ ದೇವರ ಭಯ ಬರಲಿ ನಿನ್ನೆಲ್ಲ ಒಳಗೆಂದು. ಅದು ಪ್ರೀತಿ, ಇದು ತೋರಿಸುತ್ತೆ ದೇವರ ಪ್ರೀತಿ. ನೀವು ಹೇಳ್ತು ಇಲ್ಲಪ್ಪ ಏನು ಆಗ್ತಾ ಉಂಟು, ಹೊರಗೆ ಏನೋ ಆಗ್ತಾ ಉಂಟು, ಕಾಯಿಲೆ ಬಂದು ಹೋಗ್ಲಿಕ್ಕಿಲ್ಲ, ಬರೋಕ್ಕಿಲ್ಲ. ಅದು ದೇವರು ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ, ನೀನು ದೇವರ ಕಡೆಗೆ ತಿರುಗಿಬೇಕು. ಸತ್ಯ ದೇವರು, ನಿಜ ದೇವರು, ಜೀವಿಸುವ ದೇವರು ಯಾರು, ಯೇಸು ಕ್ರಿಸ್ತನ ಬಳಿಗೆ ನೀನು ತಿರುಗಬೇಕೆಂದು ದೇವರು ವಾರ್ನಿಂಗ್ ಕೊಡ್ತಾ ಇದ್ದಾನೆ ಹೊರಗೆ.
ನೀವು ಎನಿಸ್ಬೇಡಿ ಅದು ಕೋಪ ಎಂದು. ಕೋಪ ಅಲ್ಲ ದೇವರದು, ಅದು ಕೋಪ ಅಲ್ಲ. ಕೋಪ ಬರ್ಲಿಕ್ಕುಂಟು. ಈಗ ಆ ಕೋಪದಲ್ಲಿ ಯಾರು ನಿಲ್ಲಿಕ್ಕಿಲ್ಲ. ಈಗ ಒಬ್ಬ ಮನುಷ್ಯನು ಇದ್ದಾನೆ, ನನಗೆ ಮರಣ ಬರಲಿ, ಅಯ್ಯೋ ಖಂಡಿತ ಅವನಿಗೆ ಬರ್ತದೆ, ಮರಣ ಬರ್ತದಲ್ಲ, ಬರ್ತದೆ ಅವನಿಗೆ. ಆದರೆ ದೇವರ ವಾಕ್ಯ ಪ್ರಕಟಣೆ ಗ್ರಂಥ ಹೇಳ್ತದೆ, ಆ 6ನೇ ಅಧ್ಯಾಯದಲ್ಲಿ ಹೇಳ್ತದೆ, ಆ ದಿವಸ ಅವರು ದೇವರ ಕೋಪದ ಸಮಯದಲ್ಲಿ ನನಗೆ ಮರಣ ಬರಲಿ, ನನಗೆ ಗುಡ್ಡಗಳೇ ಬೀಳಿ, ಬಂಡೆಗಳು ನನ್ನಲ್ಲಿ ಬೀಳಿ, ಮರಣ ಬರುತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ, ಮರಣ ಬರುತ್ತೇ ಇಲ್ಲ ಆ ಸಮಯದಲ್ಲಿ. ಎಷ್ಟು ಬೊಬ್ಬೆ ಹೊಡೆದರೆ ಮರಣ ಬಂದಿಲ್ಲ. ಇವತ್ತು ದೇವರು ಏನು ಬಯಸ್ತಾನೆ? ನಿಮ್ಮ ದೇವರ ಭಯ ಮತ್ತು ಒಳಗಿಂದ ನಾವು ಬದಲಾಗಬೇಕು, ಒಳಗಿಂದ ಬದಲಾಗಬೇಕು. ನಿಮ್ಮ ದೀಪ ಒಳಗಿಂದ ಉರಿತಾ 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 ಇರಬೇಕು. ದೇವರು ಬಯಸ್ತಾನೆ. ಕಳ್ಳನೇನು ಮಾಡ್ತಾನೆ? ಭಯ, ಫಸ್ಟ್ ತನಕ ಭಯ ಅವನು ನಡಿ. ಅವನಿಗೆ ನೀನು ಹೆದರ್ತಿಲ್ಲ, ಭಯ ಬಂತು. ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ಅವನು ಒಪ್ಪಿದ, ಅವನ ತಪ್ಪನ್ನು ಒಪ್ಪಿದ. ಅದನ್ನು ಒಪ್ಪುದು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಭಯ, ಎರಡನೇ ಸಂಗತಿ ಒಪ್ಪುದು. ಅವನು ಒಪ್ಪಿದ, ಹೌದು ನಾವು ಅವರು ಮಾಡಿದ್ದಕ್ಕೆ ಅವರಿಗೆ ಸಿಕ್ಕಿದೆ, ಅದು ಸರಿ, ನನಗೆ ಸಿಕ್ಕಿದ್ದು. ಅವನು ಹೇಳ್ತಾನೆ ನೋಡಿ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿವನ್ನು ಹೊಂದುತ್ತಾ ಇದ್ದೇವೆ ಹೇಳ್ತಾನೆ. ಹೊಂದುತ್ತಾ ಅಂದರೆ ಸಿಲಿಬೆಯಲ್ಲಿ ಇದ್ದಾನೆ. ನಾವೀಗ ಹೊಂದುತ್ತಾ ಇದ್ದೇವೆ ಅಂದರೆ ಎಷ್ಟು ಕಷ್ಟ ಸಿಲಿಬೆಯಲ್ಲಿ. ಮೂಳೆಯಲ್ಲಿದ್ದಾರೆ ಅವರು ಕೂಡ, ಎಷ್ಟು ಕಷ್ಟ, ಒಂದು ಹೋರಾಟ ಅಲ್ಲಿ ಅವರಿಗೆ ಗೊತ್ತುಂಟು. ನೋಡಿ, ಒಬ್ಬ ವ್ಯಕ್ತಿ ಶಿಲುಬೆಯಲ್ಲಿ ನೇತಾಡುವ ವ್ಯಕ್ತಿ ಉಂಟಲ್ಲ, ಅವನಿಗೆ ಗೊತ್ತುಂಟದ್ದು ಕಷ್ಟ. ಇಲ್ಲಿ ಮರಣಗಳ ಇಲ್ಲ, ಇಲ್ಲಿ ಏನು ಹೇಗೆ ಮಾಡಿದವ್ರು ಗೊತ್ತಿಲ್ಲ. ಈ ಬಾಡಿ ಉಂಟಲ್ಲ, ಎಳೆಯುತ್ತದೆ, ಎಲ್ಲ ಎಲುಬುಗಳು, ನರ ಎಳೆಯುತ್ತದೆ, ನರ ತುಂಡಾಗ್ತದೆ ಒಳಗಿಂದ, ನಿಮ್ಮ ಮಾಂಸ ತುಂಡಾಗ್ತದೆ ಒಳಗಿಂದ. ಖಾಲಿ ಮೂಳೆಯಲ್ಲಿ ಇದ್ದಾರಲ್ಲ, ಬೇರೆ ಏನಿಲ್ಲ, ಬೇರೆ ಬಲ ಇಲ್ಲ. ಅವನು ಅಲ್ಲಿ ನೆರಳಾಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ ಅಲ್ಲಿ ನೋಡಿ, ಅವನು ಹೇಳ್ತಾ ಇದ್ದಾನೆ ನೋಡಿ, ನಾನು ಮಾಡಿದಕ್ಕೆ ತಕ್ಕ ಪ್ರತಿಭೆಯನ್ನು ಹೊಂದುತ್ತಾ ಇದ್ದೇವೆ ಅಂದರೆ ಕಷ್ಟಪಡ್ತಾ ಇದ್ದಾನೆ ಅಲ್ಲಿ ಅವನು. ಈತನಾದರೂ ಅಲ್ಲದೇನು ಮಾಡಲಿಲ್ಲ ಹೇಳಿದನು. ಅಂದರೆ ಈತನು ನಿರ್ದೋಷಿ ಎಂದು ಯಾರು ಹೇಳಿದ್ದು? ಫಸ್ಟ್ ಕಳ್ಳನೇ ಹೇಳಿದ್ದು. ಯೇಸು ಕ್ರಿಸ್ತನಿಗೆ ನಿರ್ದೋಷಿ ಎಂದು ಯಾರಿದ್ದು? ಕಳ್ಳನು ಮೊದಲನೇ ಸರಿ ಹೇಳಿದ್ದು. ಒಬ್ಬ ಕಳ್ಳ ಹೇಳಿದ, ಈತನು ನಿರ್ದೋಷಿ. ನೋಡಿ, ಅವನ ಬಾಯಿಂದ ಬಂತು ನಿರ್ದೋಷಿ ಎಂದು. ಯೇಸು ನಿರ್ದೋಷಿ ಆಗಿದ್ದ. ನಾವು ಇಷ್ಟು ಕೆಟ್ಟವರು, ಅರ್ಥ ಮಾಡಿಕೊಳ್ಳಿ, ನೀವಲ್ಲ ನಾವು, ಇಷ್ಟು ಕೆಟ್ಟವನು ನಾವು. ಏನು ಹೇಗೆ ಬೇಕೋ ಹಾಗೆ ನಡೆದಿದ್ದೇವೆ ಅಲ್ವಾ? ಹೌದಲ್ಲ? ನಮಗೆ ಹೇಗೆ ಒಳ್ಳೆ ತೋರ್ತದೆ ಹಾಗೆ ನಾವು ನಡೆದಿದ್ದೇವೆ. ಶರೀರಕ್ಕೆ ಹೇಗೆ ಬೇಕ್ತದೆ ನಡೆದೇವೆ. ವಂಚನೆ ಮಾಡಿದ್ದೇವೆ, ಮೋಸ ಮಾಡಿದ್ದೇವೆ, ಕಳ್ಳತನ, ಮಾಟ ಮಂತ್ರ ಎಲ್ಲದಕ್ಕೆ ಹೋಗಿ ಬೇಡವಾದ ಸಂಗತಿ, ದೇವರಿಗೆ ಚಿತ್ತಕ್ಕೆ ವಿರುದ್ಧವಾಗಿ ಕತ್ತಲೆಯ ಮಾರ್ಗದಲ್ಲಿ ನಾವು ನಡೆದಿದ್ದೇವೆ. ಕೆಟ್ಟ ಸಂಗತಿ, ದೇವರಿಗೆ ಚಿತ್ತದ ವಿರುದ್ಧವಾಗಿ ನಾವು ನಡೆದಿದ್ದೇವೆ. ಒಂದು ಸಮಯದಲ್ಲಿ ಕೆಟ್ಟ ಸಂಗತಿ. ಏಕೆ ನಮಗೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಾವು ಮಾರ್ಗ ಹುಡುಕುತ್ತಾ ಇದ್ದೇವೆ. ನಮ್ಮವರಂತ ಕೆಟ್ಟ ಮನುಷ್ಯರನ್ನು ಆತನು ಯೇಸು ಕ್ರಿಸ್ತನು ಯಾತಕ ತರ ಸಿಲಿಬೇಕು ಹೋದದ್ದು? ಆತ ಯಾತಕ, ಯಾವ ಕಾರಣಿತ್ತ? ನಮ್ಮಂತರ ಕೆಟ್ಟ ಜನರಿಗೆ ನಾವು ಮಾತಾಡುವ ರೀತಿ ನೋಡಿ, ನಾವು ಮಾತಾಡುವ ರೀತಿ, ನಮ್ಮ ನಾಲಿಗೆ ನೋಡಿ, ನಾವು ಹೇಗೆ ಮಾತಾಡ್ತೇವೆ, ನಮ್ಮ ನಡೆಯುವ ರೀತಿ ನೋಡಿರಿ, ಯಾವ ರೀತಿಯಲ್ಲಿ ನಾವು ನಡೀತಾ ಇದ್ದೇವೆ. ದೇವರಿಗೆ ಅವಮಾನ ಆಗ್ತದೆ, ನಮಗೆ ಗೊತ್ತೇ ಇಲ್ಲ. ಗೊತ್ತೇ, ಆತನಿಗೆ ನೋವಾಗ್ತದೆ, ನಮಗೆ ಗೊತ್ತೇ ಇಲ್ಲ. ಒಟ್ಟಾರೆ ನಮಗೆ ನೋವಾಗ್ತದೆ, ಆಗದರೆ ಸಾಕು. ಇತರರು ಏನು ಬೇಕಾದರೆ ಆಗಲಿ, ಆದರೆ ನಾನು ಒಳ್ಳೆಯ ರೀತಿಯಿಂದ ಇರಬೇಕು. ಇವತ್ತು ಕೂಡ ಮಾನವನು ಹಾಗಿದ್ದಾನೆ. ಇತರು ಸತ್ತು ಬೀಳಲಿ, ಆದರೆ ಇಲ್ಲ, ನಾನು ಸುಖವಾಗಿ ಜೀವಿಸಬೇಕೆಂದು ಮಾನವನು ಇವತ್ತು ಕೂಡ ಬಯಸ್ತಾನೆ. ಇವತ್ತು ಕೂಡ ಅದೇ ದಯೆ ಉಂಟ ನಮ್ಮಲ್ಲಿ ದಯೆ ಉಂಟ? ನಾವು ಬೇರೆಯವರಿಗೆ ದಯೆ ತೋರಿಸ್ತೇವ? ದಯೆ ತೋರಿಸ್ತೇವ? ಕಠಿಣವಾಗಿದೆ ಹೃದಯ ನಮ್ಮದು ಒಳಗಿಂದ. ಇನ್ನೂ ಕೂಡ ಅದೇ ಹಳೆ ಅಭ್ಯಾಸದಿಂದ ನಾವು ಇದ್ದೇವ. ಹಳೆ ಅಭ್ಯಾಸದಿಂದ ಇನ್ನೂ ಕೂಡ ನಾವು ಕಠಿಣ ಮಾಡಿ ಯಾರಿಗೆ ದಯೆ ತೋರಿಸ್ತಾ, ಯಾರ ಮೇಲೆ ಒಂದು ಕರುಣೆ ತೋರಿಸುತ್ತಿಲ್ಲ, ಏನಿಲ್ಲ. ಜನರು ನೋಡಬೇಕೆಂದು ನಾವು ಮಾಡ್ತೇವ ಈಗಲೂ ಕೂಡ. ಯೇಸು ಹೇಳ್ತಾನೆ, ನೀನು ಬಲ ಕೈಲಿ ಮಾಡಿದ್ದು ಎಡ ಕೈಗೆ ಗೊತ್ತಾಗಬಾರ್ದು.
ಏನು ಗೊತ್ತಾಗೋದು? ನಾವು ಎಣಿಸುವೆ ಹಣ ಅಲ್ಲ, ನೀನು ಮಾಡೋ ಒಳ್ಳೆ ಕ್ರಿಯೆ, ನೀನು ತೋರಿಸೋ ದಯೆ ಬೇರೆಯವ್ರಿಗೆ ಗೊತ್ತಾಗಬಾರ್ದು, ಜನರು ನೋಡಬೇಕೆಂದು ನಾವು ಮಾಡಬಾರ್ದು. ನಾವು ವ್ಯತ್ಯಾಸವಾಗಿದೆ. ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ, ಒಬ್ಬ ರಕ್ಷಣೆ ಹೊಂದಿದನು, ನಾವು ವ್ಯತ್ಯಾಸವಾಗಿದೆ. ನಾವು ಲೋಕದಲ್ಲಿ ಇದ್ದೇವೆ, ಆದರೂ ಲೋಕದವರಲ್ಲ. ನಾವು ಲೋಕದವರಲ್ಲ. ಯೇಸುವಿನ ಜೀವಿತ ಪ್ರಾರ್ಥನೆ ಜೀವಿತ ಅರ್ಥ ಮಾಡಿಕೊಳ್ಳಿ. ಯೇಸುವಿನ ಜೀವಿತ, ಅವನು ದೀಕ್ಷಾಸ್ನಾನ ತೆಗೆದ ನಂತರ 40 ದಿವಸ ಹೋದನು, ಗುಡ್ಡ ಬೆಟ್ಟಕ್ಕೆ ಹೋದನು, ಅಲ್ಲಿ ಪ್ರಾರ್ಥನೆಯಲ್ಲಿ ಇದ್ದನು. ಅದರ ನಂತರಕ್ಕೆ ಬಂದನು. ಅದರ ನಂತರ ಅವನು ಏನು ಮಾಡೋದು? ಸುವಾರ್ತೆ ಸಾರಿದನು. ಪುನಃ ಗುಡ್ಡಕ್ಕೆ ಹೋದನು, ಪುನಃ ಪ್ರಾರ್ಥನೆ ಮಾಡಿದನು, ಪುನಃ ಶಿಷ್ಯರಿಗೆ ನೇಮಿಸಿದನಲ್ಲಿ, ಪುನಃ ಬಂದನು, ಪುನಃ ಮಿನಿಸ್ಟ್ರಿ ಮಾಡಿದನು, ಪುನಃ ಬೆಟ್ಟಕ್ಕೆ 3 ಕರ್ಕೊಂಡು ಹೋದನು, ಅಲ್ಲಿ ರೂಪಾಂತರ ಆದನು ಅಲ್ವಾ? ಪುನಃ ಬಂದನು. ನೋಡಿ, ಆತನ ಜೀವಿತ ಪ್ರಾರ್ಥನೆಯ ಜೀವಿತ ಇತ್ತು. ಮರಣಕ್ಕೆ ಹೋಗುವ ಮೊದಲು ಪುನಃ ಪ್ರಾರ್ಥನೆ ಮಾಡಿದನು. ಇಡೀ ಜಗತ್ತಿನ ಮಾನವನಿಗೆ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಇವರು ಲೋಕದಲ್ಲಿ ಇದ್ದಾರೆ, ಆದರೆ ಲೋಕದವರು ಅಲ್ಲ ಇವರು, ಅವರಿಗೆ ಕೆಡುಕನಿಂದ ತಪ್ಪಿಸು ಎಂದು ಪ್ರಾರ್ಥನೆ. 17ನೇ ಅಧ್ಯಾಯ ಆತನು ಪ್ರಾರ್ಥನೆ ಮಾಡ್ತಾನೆ. ಇಡೀ ರಾತ್ರಿ ಆತನು ಪ್ರಾರ್ಥನೆ ಮಾಡಿದ ನಂತರ ಆತನನ್ನು ಒಪ್ಪಿಸಿದ್ದಾನೆ. ಹಲ್ಲೆಲೂಯಾ. ವೈರಿಯ ಕೈಗೆ ಒಪ್ಪಿಸಿದ್ದಾನೆ ಆತನು. ನಂತರ ಪ್ರಾರ್ಥನೆ ಮಾಡಿದ, ನಿಮಗೆ ನಮಗೆ ಎಲ್ಲರಿಗೆ ಪ್ರಾರ್ಥನೆ ಮಾಡಿದ ನಂತರ ಆತನು ವೈರಿಯ ಕೈಗೆ ಆತನ್ನು ಒಪ್ಪಿಸಿದ್ದಾನೆ. ಪ್ರಿಯರೇ, ಇದು ನಾವು ನೆನಪು ಮಾಡುವ. ನಾವು ಎಷ್ಟು ಕೆಟ್ಟವರು, ಹೇಗೆ ದೇವರು ನಮ್ಮನ ಮೇಲೆ ಕರುಣೆ ತೋರಿಸ್ತನು, ಹೇಗೆ ದಯೆ ತೋರಿಸ್ತಾನೆ ದೇವ್ರ ಮೇಲೆ. ಇವತ್ತು ನಮಗೇನು ಸಭೆಗೆ ಬರಲಿಕ್ಕೆ ಸಮಯ ಇಲ್ಲ, ಸಮಯಕ್ಕೆ ಬರಲಿಕ್ಕೆ ಸಮಯ ಇಲ್ಲ, ಸಮಯ ಇಲ್ಲ. ಸಮಯಕ್ಕೆ ನಾವು ಬರುವುದಿಲ್ಲ, ಸಭೆಗೆ ಬರುವುದಿಲ್ಲ. ಒಂದು ಗಳಿಗೆ ಅದು ನಿಮ್ಗೆ ಎಚ್ಚರಿಕೆ ಇರ್ಲಿಕ್ಕೆ ಆಗುದಿಲ್ಲವ? ಒಂದು ಗಳಿಗೆ ನಿಮ್ಗೆ ಎಚ್ಚರಿಕೆ ಆಗಲ್ಲ, ಬೆಂದು ಗಳಿಗೆ ಅದು ನಿಮ್ಗೆ ಬೇಗ ಹೇಳಲಿಕ್ಕೆ ಆಗುದಿಲ್ಲವ? ನನಗೆ ಹೇಳ್ತಾ ಇದ್ದಾನೆ ಅದು, ಆಗುದಿಲ್ಲ. ಒಂದು ಗಳಿಗೆ ಅದು ನಿನಗೆ ಏನು ಮಾಡ್ತಾ ಇದ್ದೀವಿ ನಾವು? ಯಾವ ಸ್ಥಾನ ಕೊಡ್ತಾ ಇದ್ದೇವೆ ದೇವರಿಗೆ? ನಾವು ಯಾವ ಮೊದಲನೇ ಸ್ಥಾನ ನಾವು ಕೊಡ್ತಾ ಇದ್ದೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡುವ. ನನ್ನನ್ನು ನಾನು, ನಿಮಗಲ್ಲ, ನನಗೆ ಹೇಳ್ತು ಏನು ಮಾಡ್ತಾ ಇದ್ದೇನೆ, ಹೇಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯೇಸು ಕೂಗಿ ಕೂಗಿ ಪ್ರಾರ್ಥನೆ ಮಾಡುವಾಗ ನಾವು ಮಾಡ್ತೇವ? ಮಾಡ್ತೇವ? ಆ ರೀತಿ ಇದ್ದೇವ ನಾವು? ಆ ರೀತಿ ಇದ್ದೇವ? ಆತನ ನಿರ್ದೋಷಿ, ಅದು ನಾವು ಪಾಪಿಗಳೇ ಆಗಿದ್ದ ನಾವು ಹೇಗೆ ಮಾಡಬೇಕು ಪ್ರಾರ್ಥನೆ? ನಾವು ಸ್ವಲ್ಪ ಆಲೋಚನೆ ಮಾಡೋದಿಲ್ಲವ ನಾವು? ನಾನು ಇಂತೆಂಥ ಒಂದು ಕೆಟ್ಟ ಮನುಷ್ಯನಿದ್ದನು, ದೇವರು ನನ್ನ ಕರುಣೆ ತೋರಿಸ್ತನು, ಆದರೆ ಈಗಲೂ ಕೂಡ ನಾನು ಅದೇ ರೀತಿಯಲ್ಲಿ ಇರುವುದಾ? ಈಗಲೂ ರಕ್ಷಣೆ ಹೊಂದಿದ ನಂತರ ಕೂಡ ನನ್ನ ಜೀವಿತ ನಾನು ಅದೇ ರೀತಿ ಜೀವಿತ. ನಿಮಗೆ ಪ್ರಶ್ನೆ ಬರುವುದಿಲ್ಲವಾ? ನನಗೆ ಬರ್ತದೆ ಪ್ರಶ್ನೆ. ನನಗೆ ಪದೇ ಪದೇ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ನನಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೆ, ನನಗೆ ಪದೇ ಪದೇ. ಈಗಲೂ ನೀನು ಹೀಗೆ ಮಾಡ್ತೀಯ, ಈಗಲೂ ನೀನು ಮಾಡ್ತಾರೆ. ದೇವಾ, ಏನು ಮಾಡ್ತೇವೆ? ನನ್ನನ್ನು ಕರುಣೆ ತೋರಿಸು, ದಯ ತೋರಿಸಪ್ಪ ಸ್ವಾಮಿ. ಸ್ವಲ್ಪ ಕೂಡ ಬರುವುದಿಲ್ಲ, ನಮಗೆ ಒಳಗಿಂದ ಬರುವುದಿಲ್ಲ. ಒಂದು ವೇಳೆ ಬರುವುದಿಲ್ಲ ಅಂದರೆ ಪರಿಶುದ್ಧಾತ್ಮನ ಕಾರ್ಯ ಮಾಡುವುದಿಲ್ಲ ಅಂತ ಅರ್ಥ. ಪರಿಶುದ್ಧಾತ್ಮ ನಿಮಗೆ ಎಚ್ಚರಿಸುತ್ತಿಲ್ಲ ಆದರೆ, ಒಂದು ವೇಳೆ ನಮಗೆ ಒಳಗಿಂದ ನೋಡು ಹೀಗೆ ಮಾಡ್ತೀನಿ, ನಾನು ತಪ್ಪು ಮಾಡ್ತೀನಿ, ಹೌದು ಎಚ್ಚರಿಸು. ಆದರೆ ನಾವು ಒಪ್ಪಿಸಿಕೊಡ್ತೇವ ಪರಿಶುದ್ಧಾತ್ಮನಿಗೆ? ಹೌದು ಪರಿಶುದ್ಧಾತ್ಮನೇ, ನಾನು ತಪ್ಪು ಮಾಡ್ತಾ ಇದ್ದೇನೆ, ನನಗೆ ಎಷ್ಟೋ ತಪ್ಪಾಗಿ, ನನಗೆ ಸರಿಪಡಿಸು, ನಿನ್ನ ಕೃಪೆ ಬೇಕು ನನಗೆ. ಇನ್ನು ನಾವು ಸನ್ನಿಧಿಗೆ ಬರ್ತೇವೆ ಸನ್ನಿಧಿಗೆ. ಖಾಲಿ ಅದು ತಪ್ಪು ಮಾಡಿದೆ ಹಾಗೆ ಆಗ್ತದ? ಹಾಗೆ ಆಗುದಿಲ್ಲ. ಯೇಸು ಕ್ರಿಸ್ತನ ಜೀವಿತ, ಪ್ರಾರ್ಥನೆ ಜೀವಿತ, ಈಗ ಕೂಡ ಆತನ ಪ್ರಾರ್ಥನೆ ಜೀವಿತ. ಈಗ ಕೂಡ ತಂದೆಯ ಬಲಬಸದಲ್ಲಿ ಪಾಪಿಗಳ ಹೆಸರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೋಡಿ, ಯಾವಾಗ ಅವನು ಸಿಂಹಾಸನದ ಬಲಬದಿ ಏಳುತ್ತಾನೆ, ಫಿನಿಶ್, ಕೃಪೆ, ಕರುಣೆ, ದಯೆ ಎಲ್ಲ ಹೋಯ್ತು. ಎಲ್ಲ ಈಗ ಹೇಳ್ತಾರೆ, ಕೃಪೆ ಉಂಟು, ದೇವರ ಕರುಣೆ ಉಂಟು, ದೇವರ ದಯೆ ಉಂಟು, ಆಶೀರ್ವಾದ ಉಂಟು, ಎಲ್ಲ ಉಂಟು. ಯಾವಾಗ ಆತನು ಆ ಕುರ್ಚಿಯಿಂದ ಹೇಳ್ತಾನೆ ಅಂದರೆ ಪ್ರಾರ್ಥನೆ ಮಾಡಿ ಮುಗಿಸ್ತಾನೆ, ಬಸ್ ಫಿನಿಶ್, ಆಗ ಏನು ಬರ್ತದೆ? ದೇವರ ಕೋಪ ಲೋಕಕ್ಕೆ ಬರ್ತದೆ. ದೇವರ ಕೋಪ. ಈಗ ನಮಗೆ ಅವಕಾಶ ಉಂಟು, ಈಗ ನಮಗೆ ಒಳ್ಳೆ ಅವಕಾಶ ಉಂಟು. ನಮ್ಮ ಬದಲಾವಣೆಗೆ ಇನ್ನೂ ಕೂಡ ಮಾಡಬೇಕು.
ಪರಿಶುದ್ಧಾತ್ಮನಿಗೆ ಕನೆಕ್ಟ್ ಆಗಬೇಕು ನೀವು. ಪರಿಶುದ್ಧಾತ್ಮನಿಗೆ ಎಚ್ಚರಿಸ್ತಾನೆ ನೋಡಿ, ನೀನು ಇದು ಹೀಗೆ ಮಾತಾಡ್ತೀವಿ ಇವತ್ತು ಸರಿಯಲ್ಲ ಅದು. ನೀನು ಪುನಃ ಹೋಗಿ ಸೈಡಿಗೆ ಹೋಗಿ, ದೇವ ಪರಿಶುದ್ಧಾತ್ಮನನ್ನು ನನಗೆ ಸರಿಪಡ್ದು, ಹೌದು ನನ್ನ ಅಭ್ಯಾಸ ಆದ್ದೀವಿ, ಅದು ಸರಿ, ನಾನು ಹಾಗೆ ಹೇಳ್ತೆ, ಹಾಗೆ ನೀನು ಹೇಳ್ತೀಯ, ಬಿಟ್ಟು ಕೊಡ್ತೀಯ? ಪರಿಶುದ್ಧಾತ್ಮನ ಕೈಯಲ್ಲಿ ಕೊಡ್ತೀಯ ನಿನ್ನ ಜೀವಿತ, ನನ್ನ ಜೀವಿತ ಆತನ ಕೈಗೆ ಒಪ್ಪಿಸಿಕೊಡ್ಬೇಕು ನಾವು. ಒಬ್ಬನಿಗೆ 1 ಸರಿ 2 ಸರಿ ಹೇಳಿದರೆ ಮಾತ್ರ ಪದೇ ಪದೇ ಅದೇ ಮಾಡಿದಾರೆ ಅವನು, ಪದೇ ಅದೇ ತಪ್ಪು ಮಾಡ್ತಾರೆ. 1 ಸರಿ 2 ಸರಿ ಓಕೆ, ಪದೇ ಇದು ಧರ್ಮದ ಹಾಗೆ. ಧರ್ಮದವ್ರು ಏನು ಮಾಡ್ತಾರೆ? ಪಾಪ ಮಾಡ್ತಾರೆ, ಪುನಃ ಬಂದು ಅವರು ಯಾಜಕರ ಕ್ಷಮೆ ಕೇಳ್ತಾರೆ, ಪುನಃ ಪಾಪ ಮಾಡ್ತಾರೆ, ಪುನಃ ಕ್ಷಮೆ ಕೇಳ್ತಾರೆ. ಅದೇ ಅಭ್ಯಾಸ ಇದೆ. ಹಾಗಾದರೆ ವಿಶ್ವಾಸಿಗಳು ಇಷ್ಟು ವಾಕ್ಯ ಸಿಗ್ತದೆ, ಇತ್ತು ವಾಕ್ಯ ಬೀಳ್ತಾ ಉಂಟು ಒಳಗೆ ಬದಲಾವಣೆಗೆ. ನಿಮ್ಮ ಬಲದಿಂದ ಆಗದ ಪರಿಶುದ್ಧಾತ್ಮನಿಗೆ ಕನೆಕ್ಟ್ ಆಗಿರಿ, ಪರಿಶುದ್ಧಾತ್ಮನಿಗೆ ಕನೆಕ್ಟ್ ಆಗಿರಿ, ಆಗ ಮಾತ್ರ ನಿಮಗೆ ಆಗ್ತದೆ. ಒಂದು ವೇಳೆ ನೀವು ಪರಿಶುದ್ಧಾತ್ಮನಿಗೆ ಕನೆಕ್ಟ್ ಆಗೋದಿಲ್ಲ, ನಿಮ್ಮ ಅಭ್ಯಾಸ ಅದೇ ಇರ್ತದೆ. ಸಭೆ ಬೇಡ, ಲೇಟ್ ಬರೋದು, ಪ್ರಾರ್ಥನೆ ಬೇಡ, ಉಪವಾಸ ಬೇಡ, ಏನು ಬೇಡ, ಬಸ್. ಹಾಗಾದರೆ ಏಕೆ ವಿಶ್ವಾಸಿ? ನೀನು ದೀಕ್ಷಾಸ್ನಾನ ತಗೊಳ್ಳುವಾಗ ಹೇಳಿದಲ್ಲ, ನಾನು ಯೇಸುಗೆ ಸಾಕ್ಷಿಯಾಗಿ ನಿಲ್ತೇನೆ ಹೇಳಿಲ್ಲವ? ಯೇಸುಗೋಸ್ಕರ ನೀನು ಜೀವಿಸ್ತೀಯ? ನಿಮ್ಮ ಸೇವಕರು ಕೇಳಿಲ್ಲವ? ಹೌದು, ನಾನು ಜೀವಿಸ್ತೀಯ. ಹಾಗಾದರೆ ನೀನು ಜೀವಿಸ್ತೀಯ, ನಾನು ಜೀವಿಸ್ತೇನೆ? ಸುಮ್ಮನೆ ನಾವು ಪರಲೋಕಕ್ಕೆ ಹೋಗಿ ಯೇಸು ಬರುವಾಗ ನಾವು ಎತ್ತಲ್ಪಡ್ತೇವೆ, ಆಗ್ತದ? ನೀನು ಬದಲೇ ಆಗಲಿಲ್ಲ ಒಳಗಿಂದ, ಹೇಗೆ ಎತ್ತಲ್ಪಡುವುದು? ಸ್ವಲ್ಪ ಜನ ಮಾತ್ರ ಎತ್ತಲ್ಪಡುದು, ಅರ್ಥ ಮಾಡಿಕೊಳ್ಳಿ. ಈಗೆಲ್ಲ ಸರಿಪಡಿಸಲಿಕ್ಕೆ ಜೀವಂತ ಇದ್ದೇವೆ, ನಮಗೆ ಒಂದು ಅವಕಾಶ ಉಂಟು, ದೇವರು ಕೊಟ್ಟಿದ್ದಾನೆ. ಈ ಅವಕಾಶ ನಾವು ಪಡೆಕೊಳ್ಳದಿದ್ದರೆ ಇನ್ನು ಯಾವಾಗ, ಯಾವ ಸಮಯದಲ್ಲಿ? ಇದು ನಿಮಗೆ ಅಲ್ಲ, ನನಗೆ ವಾಕ್ಯ ಹೇಳ್ತಾ ಇದ್ದೇನೆ ನಾನು. ಈಗ ಅವಕಾಶ ಉಂಟು, ನಾವು ಜೀವಂತ ಇದ್ದೇವೆ. ಈಗ ಶ್ವಾಸ ಉಂಟು ನಮ್ಮಲ್ಲಿ. ಶ್ವಾಸ ಹೋದ ನಂತರ ನಮಗೆ ಕ್ಷಮೆ ಕೇಳಲಿಕ್ಕೆ ಆಗುವುದಿಲ್ಲ. ಈಗ ಮಾತ್ರ ನಮಗೆ ಕ್ಷಮೆ ಕೇಳಲಿಕ್ಕೆ ಅವಕಾಶ ದೇವರು ಮಾಡಿಕೊಟ್ಟಿದ್ದಾನೆ. ಅದು ಫಿನಿಶ್ ಮಾಡುವ ನಾವು ವಾಕ್ಯ. ಅದು ನೋಡಿ, ಅಲ್ಲೇ ಈತನಾದರೂ ಅಲ್ಲವೇ ಇದನ್ನು ಮಾಡಲ್ಲ ಹಿಂದೆ ಯೇಸುವೆ, ನೋಡಿ ಹೇಗೆ ಹೇಳ್ತಾನೆ ನೋಡಿ, ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಏನು ಹೇಳ್ತಾನು? ನೆನೆಸಿಕೋ. ಇಷ್ಟು ತಗ್ಗಿಸನು, ಖಾಲಿ ನೆನೆಸಿಕೋ ನನ್ನನ್ನು ಅಷ್ಟೇ. ದೀನತೆ ಹೇಳ್ತೇನೆ, ನಿನ್ನ ರಾಜ್ಯವನ್ನು ಪಡ್ಕೊಂಡು ಬರುವಾಗ ಅಂದರೆ ಆದರೆ ಗೊತ್ತನು ಯೇಸುನ ಪ್ರತ್ಯಕ್ಷತೆ ಉಂಟೆಂದು ಆತನಿಗೆ ಗೊತ್ತಿತ್ತು. ಯೇಸುನ ಪ್ರತ್ಯಕ್ಷತೆ ನೋಡಿ, ಯೇಸು ಪುನಃ ಬರ್ತಾನೆಂದು. ಅಂದರೆ ನಾನು ಸಾಯ್ತೇನೆ, ನಾನು ಗೋರಿಯಲ್ಲಿ ಇರ್ತೇನೆ, ನೀನು ಪ್ರತ್ಯಕ್ಷತೆ ಇರುವಾಗ ನನ್ನ ಸ್ವಲ್ಪ ಕರುಣಿದು ನೆನಪು ಮಾಡು. ನಾನು ಗೋರಿಯಲ್ಲಿರ್ತೇನೆ, ನೀನು ಬರ್ತಿ, ಖಂಡಿತ ನೀನು ಬರ್ತಿ. ನೀನು ಬರುವಾಗ ನನ್ನ ಸ್ವಲ್ಪ ನೆನಪು ಮಾಡು, ನಾನು ಕೂಡ ಎದ್ದು ನಿನ್ನೊಟ್ಟಿಗೆ ಬರ್ತೇನೆ. ಅರ್ಥ ಮಾಡಿಕೊಳ್ಳಿ. ಈ ಕಳ್ಳನು ಅರ್ಥ ಆಯಿತು, ಯೇಸು ಯಾರಿಂದ ಅರ್ಥ ಆಯಿತು ಅವನಿಗೆ. ಒಬ್ಬ ಕಳ್ಳನಿಗೆ ಅರ್ಥ ಆಗಲಿಲ್ಲ. ಅಲ್ಲಿ ಹೇಳ್ತಾನೆ ನೋಡಿ, ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವಿ ಎಂದು ನಿನಗೆ ಸತ್ಯವಾಗೂ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟ. ನೋಡಿ, ಹಾಗಾದರೆ ಮೊದಲನೇ ಸರಿ ಪರಲೋಕಕ್ಕೆ ಹೋದದ್ದು ವ್ಯಕ್ತಿ ಯಾರು? ಕಳ್ಳ ಪರಲೋಕಕ್ಕೆ ಹೋದದ್ದು. ಒಳ್ಳೆ ಭಕ್ತಿವಂತರಲ್ಲ, ಒಳ್ಳೆ ಮಾನ ಇದ್ದವರಲ್ಲ, ಅಲ್ಲ ದೊಡ್ಡ ಸೇವಕನು ಹೋಗಲಿಲ್ಲ, ಒಳಗೆ ಹೋಗಲಿಲ್ಲ, ಅಪೊಸ್ತಲರು ಹೋಗಲಿಲ್ಲ, ಯಾರು ಹೋಗಲಿಲ್ಲ. ಮೊದಲು ಹೋದದ್ದು ಕಳ್ಳನು. ನೋಡಿ, ಆ ಕಳ್ಳನ ಮಾತು ನೀವು ಮೆಡಿಟೇಟ್ ಮಾಡಿ, ಹೋಗಿ ಮನೆಗೆ ಹೋಗಿ ಮೆಡಿಟೇಟ್ ಮಾಡಿ, ಏನು ಹೇಳ್ತಾನಂದು. ಅದು ಅಗತ್ಯ ಉಂಟು ಇವತ್ತು. ಅದು ಅಗತ್ಯ ಬೇಕಾದ್ರೆ ನಿಮಗೆ ಪರಿಶುದ್ಧಾತ್ಮನಿಗೆ ನೀವು ಕನೆಕ್ಟ್ ಆಗಬೇಕು. ಮತ್ತು ಯಾವಾಗಲೂ ದೇವರಿಗೆ ಸ್ತೋತ್ರ ಹೇಳಬೇಕು. ನೀವು ಸ್ತೋತ್ರ ಹೇಳುವಾಗ, ಕುತ್ಕೊಳ್ಳುವಾಗ, ರಾತ್ರಿ ಮಲಗುವಾಗ, ಥ್ಯಾಂಕ್ ಯು ಜೀಸಸ್, ಸ್ತೋತ್ರಪ್ಪ. ಹೀಗೆ ಮಾಡುವಾಗಲೂ ಸ್ತೋತ್ರಪ್ಪ, ಯಾಕೆ ಜೀವಂತ ಇದೆಯಲ್ಲ ಅಷ್ಟು ತನಕ. ಸ್ತೋತ್ರಪ್ಪ. ಅಯ್ಯೋ, ರಾತ್ರಿ ಹೊತ್ತಲ್ಲಿ ಎಷ್ಟು ಸರಿ ನೀನು ಬೆಡ್ಡಲ್ಲಿ ಇರುವಾಗ ದೇವರಿಗೆ ಸ್ತೋತ್ರ ಹೇಳ್ತೀವಿ. ಎಷ್ಟು ಸರಿ ಹೇಳ್ತೀವಿ? ಬೆಳಿಗ್ಗೆ ಎಷ್ಟು ಸರಿ ಹೇಳ್ತೀವಿ? ಎಷ್ಟು ಸರಿ ನಿನ್ನ ಹತ್ರ ಮುಂದೆ ಯಾರು ಸಿಗ್ತಾರೆ, ಎಷ್ಟು ಸರ್ತಿ ಪ್ರೇಸಲ್ಲಿ ಹೇಳ್ತೀವಿ? ಎಷ್ಟು ಅವನಿಗೆ ಎಷ್ಟು ಸರ್ತಿ ಹೇಳಿ, ಎಷ್ಟು ದೇವರಿಗೆ ಕೋಟಿ ಸ್ತೋತ್ರ ಹೇಳ್ತೀವಿ? ಹೇಳಬೇಕು ನಾವು.
ನಾವು ಎಷ್ಟು ಹೇಳ್ತೇವೆ ನಿಮಗೆ ಬಿಡುಗಡೆ, ಆತನ ಮಾಡಿದ ಉಪಕಾರ. ಪ್ರಿಯರೇ, ನಾವು ಇತರರಾಗಿ ಆಗಬಾರ್ದು, ಕಂಪ್ಲೀಟ್ ಮಾನಸಂತರಾಗಬೇಕು. ಕ್ರಿಸ್ತನನ್ನು ಮೊದಲು ತಿಳ್ಕೊಳ್ಳಿರಿ. ಈಗ ಕೂಡ ನೀವು ತಿಳ್ಕೊಳ್ಳದಿದ್ದರೆ, ಈಗ ಕೂಡ ಕ್ರಿಸ್ತನನ್ನು ತಿಳ್ಕೊಳ್ಳದೆ ನಿತ್ಯ ಜೀವ ಅರ್ಥ ಮಾಡಿಕೊಳ್ಳಿ. ನಂಬುದಲ್ಲ, ನಂಬುದು ಓಕೆ, ಎಲ್ಲರೂ ನಂಬುತ್ತಾರೆ, ತಿಳ್ಕೊಳ್ಳಬೇಕು. ಅದಕ್ಕೆ ಸಹ ಖಂಡಿತ ಪ್ರಿಯ ದೇವರ ಮಕ್ಕಳೇ, ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ನಾನು ನಂಬುತ್ತೇನೆ ನಿಮಗೆ ಅರ್ಥ ಆಯಿತು ಅಂತ. ನಿಮಗೆ ಸಿಕ್ಕಿದ ಅಭಿಷೇಕ ಹೋಗಲಿಕ್ಕೆ ಬಿಡಬೇಡಿ. ಹೇಗೆ ಸಂಸೋನನ ಕಣ್ಣು ತೆಗೆದು ಅವನಿಗೆ ನಿಂದೆಗೆ ಹಾಕಿದನು, ನಿಮಗೆ ಸಿಕ್ಕಿದ ಅಭಿಷೇಕ ಅದು. ಒಂದು ವೇಳೆ ನೀವು ಈ ರೀತಿ ನಡೆದರೆ ಏನಾಗ್ತದೆ? ನಿಂದೆಗೆ ಪಡ್ತಾನೆ ಸೈತಾನನು. ಸೈತಾನ ಕೆಲಸ ಅದೇ, ದೇವರ ಮಕ್ಕಳಿಗೆ ನಿಂದೆಗೆ ಒಳಪಡಿಸಬೇಕು, ಅವನನ್ನು ಹಿಂಜಾರಿಸಬೇಕು ಅಂತ. ಈ ವಾಕ್ಯದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಆಮೇಲೆ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನೀ ಮಾಡಿದ ಉಪಕಾರ ಹೇರಾಳ ಹೇರಾಳ, ಯೇಸುವೇ ನಾ ಸ್ತುತಿಸುವೆ. ನೀ ಮಾಡಿದ ಉಪಕಾರ ಹೇರಾಳ ಹೇರಾಳ, ಯೇಸುವೇ ನಿನ್ನ ಸ್ತುತಿಸುವೆ. ವಂದನೆ ನಿನಗೆ ವಂದನೆ, ವಂದನೆ ನಿನಗೆ ವಂದನೆ, ವಂದನೆ ನಿನಗೆ ವಂದನೆ, ವಂದನೆ ನಿನಗೆ ವಂದನೆ. ದೊಡ್ಡ ಕಾರ್ಯವ ನನ್ನ ಬಾಳಲಿ ಮಾಡಿದೆ, ಯೇಸುವೆ ನೀನು ದೊಡ್ಡವನು. ದೊಡ್ಡ ಕಾರ್ಯವ ನಮ್ಮ ಬಾಳಲಿ ಮಾಡಿದೆ, ಯೇಸುವೆ ನೀನು ದೊಡ್ಡವನು. ಸ್ತುತಿಸುವೆ ನಿನ್ನ, ಸ್ತುತಿಸುವೆ, ಸ್ತುತಿಸುವೆ ನಿನ್ನ, ಸ್ತುತಿಸುವೆ, ಸ್ತುತಿಸುವೆ ನಿನ್ನ, ಸ್ತುತಿಸುವೆ, ಸ್ತುತಿಸುವೆ ನಿನ್ನ, ಸ್ತುತಿಸುವೆ. ನಿನ್ನಿಂದಾಗದು ಯಾವುದು ಇಲ್ಲವೇ, ನಿನ್ನಿಂದ ಎಲ್ಲ ಸಾಧ್ಯವೇ, ಎಲ್ಲ ಸಾಧ್ಯವೋ, ಸಾಧ್ಯವೋ, ಎಲ್ಲ ಸಾಧ್ಯವೋ, ಸಾಧ್ಯವೋ, ಎಲ್ಲ ಸಾಧ್ಯವೋ, ಸಾಧ್ಯವೋ, ಎಲ್ಲ ಸಾಧ್ಯವೋ. ವಲ್ಲಭ ನೀ ವಲ್ಲಭ, ವಲ್ಲಭ ನೀ ವಲ್ಲಭ, ವಲ್ಲಭ ನೀ ವಲ್ಲಭ, ವಲ್ಲಭ ನೀ ವಲ್ಲಭ. ತಂದೆ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೇ, ನೀನು ನಿನ್ನ ಮಕ್ಕಳ ಹತ್ರ ಮಾತಾಡೋದಕ್ಕೆ ಸ್ತೋತ್ರ ಕರ್ತನೇ. ನಿನ್ನ ಮಕ್ಕಳು ವಾಕ್ಯ ಕೇಳಿದರೆ ಕರ್ತನೇ, ಈ ಕೇಳಿದ ವಾಕ್ಯ ಪದೇ ಪದೇ ನೆನಪಿಗೆ ತಂದು ಕರ್ತನೇ, ಪರಿಶುದ್ಧಾತ್ಮ ನೆನಪಿಗೆ ಕರ್ತನೇ, ಅದರ ಪ್ರಕಾರ ನಡೀಲಿಕ್ಕೆ ಸಹಾಯ ಮಾಡು ಕರ್ತನೇ. ಒಂದು ಬದಲಾವಣೆ, ಜೀವಿತದಲ್ಲಿ ಬದಲಾವಣೆ ಆಗಬೇಕು, ನೀನು ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಸಹಾಯ ಬೇಕು ಇವರಿಗೆ ಕರ್ತನೇ. ಪರಿಶುದ್ಧ ಆತ್ಮನ ನಡೆಸು, ಕಾರ್ಯ ಮಾಡು ಇವರ ಜೀವಿತದಲ್ಲಿ ಕರ್ತನೇ. ಎಲ್ಲಿ ಬಿದ್ದು ಹೋಗಿದ್ದಾರೆ ಕರ್ತನೇ, ಅಲ್ಲಿಂದ ಪುನರ್ತಿ ನೀನು ಎಬ್ಬಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ, ನೀನು ಕರ ಹಿಡಿದು ಎಬ್ಬಿಸು ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಓ ನಿನ್ನ ಅಭಿಷೇಕದ ಪುನರ್ತೆ ತುಂಬಿಸುವವರಿಗೆ ಕರ್ತನೇ, ಹೇಗೆ ಸಂಶಯವನ್ನು ಕರ್ತನೆ ಕೊನೆಗೆ ಹೇಳಿದ ಸ್ವಾಮಿ, ಒಂದು ಸರಿ ನನಗೆ ಕೊಡು, ಒಂದು ಸರಿ ನಾನು ಮುಯ್ತೇನೆ. ಅಭಿಷೇಕ ತುಂಬಿಸು ಕರ್ತನೇ ದೇವ, ಅವರಿಗೆ ನಿನ್ನ ಆತ್ಮಂದ ತುಂಬಿಸು, ಸರಿಯಾದ ಮಾರ್ಗದಲ್ಲಿ ನಡೆಸು, ನಿನಗೆ ಮೆಚ್ಚುವ ರೀತಿಯಲ್ಲಿ ನಡೆಸಿಗೆ ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ನೀನು ನಡೆಸು, ಕಾರ್ಯ ಮಾಡುವವರ ಜೀವಿತದಲ್ಲಿ ನೀನು ಕಾರ್ಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಓ ದೇವ, ರಾಜ್ಯಾಧಿರಾಜನಿಗೆ ಸ್ತೋತ್ರ ಕರ್ತನೇ. ದಯ ತೋರಿಸಿ ಇವರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ, ನಿನ್ನ ಸಕಲ ಆಶೀರ್ವಾದ ಅವರ ಮೇಲೆ ಹಿಡಿದು ಬರಲಿ ಕರ್ತನೇ. ಹೋಗುವಾಗ ಬರುವಾಗ ಕಾಪಾಡು, ಕೇಡಿಂದ ತಪ್ಪಿಸು, ನಿನ್ನ ರಕ್ತದ ಕೋಟೆ ಒಳಗಿಡು. ನಿನ್ನ ದೇವತರು ಹಿಂದೆ ಮುಂದೆ ಮೇಲೆ ಕೆಳಗೆ ಹೊರಗೆ ನಿಂತು ಇವರು ಪ್ರೊಟೆಕ್ಷನ್ ಕೊಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಒಂದು ಯುದ್ಧ ರೀತಿಯಲ್ಲಿ ಜೀವಿತ ಬದಲಾಗಬೇಕು ಕರ್ತನೇ.
ಬಾಗಿಲು ತೆರೆ ಕತನೆ, ಏನೇನು ಕತನೆ ಬರಬೇಕಾದ ಸಕಲ ಆಶೀರ್ವಾದದಿಂದ ನಿನ್ನ ತುಂಬಿಸು ಕತನೆ. ಇವರಿಗೆ ಓ ಇವರ ಕತನೆ ಆಶೀರ್ವಾದ ಬುಟ್ಟಿಗಳು ತುಂಬಿ ತುಳುಕಲಿ ಕತನೆ. ಕಣ್ಣೆತ್ತಿ ಪರ್ವತಕ್ಕೆ ನೋಡ್ತೇವೆ, ಇವರ ಅಗತ್ಯ ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ತಂದೆಯಿಂದ ಎಲ್ಲ ಇವರ ಅಗತ್ಯ ನೀಗಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ ದಯ ತೋರಿಸು, ಕನಿಕರ ತೋರಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಹಸ್ತ ಇವರ ಮೇಲೆ ಇಳಿದು ಬರಲಿ, ಇದೇ ಸಮಯದಲ್ಲಿ ಇಳಿದು ಬರಲಿ. ಒಂದು ಅನುಭವ ಆಗಲಿ, ಪರಿಶುದ್ಧಾತ್ಮನ ದೇವರ ಅನುಭವ ಮಾಡ್ತಾ ಇದ್ದೇನೆ. ನಿಮಗೆ ಒಂದು ಹೊಸ ಜೀವ ಕೊಡ್ತಾ ಇದ್ದೇನೆ, ಹೊಸ ಸಂಗತಿ ಮಾಡ್ತಾ ಇದ್ದೇನೆ. ನಿಮ್ಮ ಜೀವಿತದಲ್ಲಿ ಹೊಸ ಸಂಗತಿ ಮಾಡ್ತಾನೆ, ಹೊಸ ಕಾರ್ಯ ಮಾಡ್ತಾನೆ. ಓ ದೇವರಾತ್ಮ ಕಾರ್ಯ ಮಾಡ್ತಾನೆ, ಜೀವಿಸುವ ಆತ್ಮ ಅಲ್ಲಿ ಕಾರ್ಯ ಮಾಡ್ತಾನೆ. ಪರಿಶುದ್ಧಾತ್ಮ ನಿಮ್ಮ ಕಾರ್ಯ ಮಾಡಿ ನಿಮಗೆ ಸಹಾಯ ಮಾಡ್ತಾ ಇದ್ದಾನೆ. ನೀವು ಬಿಟ್ಟು ಕೊಟ್ಟರೆ ನಿಮಗೆ ಸಹಾಯ ಮಾಡ್ತಾನೆ. ಈ ಸಮಯದಲ್ಲಿ ನೀವು ಬಿಟ್ಟು ಕೊಡಿ, ಆತನ ಕೈಗೆ ಕೊಡಿರಿ, ಒಪ್ಪಿಸಿಕೊಡಿರಿ. ಆತನಿಗೆ ಒಪ್ಪಿಸುವ ಆತನ ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ತಂದೆ ನಿಮಗೆ ಸ್ತೋತ್ರ, ಇವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್.